Hello everyone, how are you all? Hope all of you good. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಿಮ್ಮ ಎಲ್ಲ ಸೆಕೆಂಡ್ PU ಎಕ್ಸಾಮ್ಸ್ಗಳನ್ನ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲ ತರ ಇರ್ತೀರಾ, ಹೌದಲ್ವಾ? ಸೊ ಪ್ರಾಬ್ಲಮ್ಸ್ ಎಲ್ಲರೂ ಚೆನ್ನಾಗಿ ಅಟೆಂಡ್ ಮಾಡ್ತೀರಾ ಅಂತ ಅನ್ನೋದು ಹೋಪ್ ಇದೆ. ಔಟ್ ಆಫ್ ಔಟ್ ಅಂತ ತೆಗಿತೀರಾ. ಆದ್ರೆ ಕಳ್ಕೊಳ್ಳೋದಿರ್ಲಿ ಅಂತ ಅಂದ್ರೆ ನಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ ಅಕೌಂಟೆನ್ಸಿ ಸಬ್ಜೆಕ್ಟ್ ಅಲ್ಲಿ ಆ 26 ಮಾರ್ಕ್ಸ್ಗೆ ಏನ್ ಥಿಯರಿ ಕೇಳ್ತಾರೆ ಅದರಲ್ಲಿ ನಿಮ್ಮ ಕೆಲವೊಂದಷ್ಟು ಕನ್ಫ್ಯೂಷನ್ಸ್ಗಳು ಆ ತರದಾಗುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ ಇವತ್ತಿಂದ ನಿಮ್ಮ MCQ ಟೈಪ್ ಕ್ವಶನ್ಸ್ಗಳು, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ಗಳು, ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಕ್ವಶನ್ಸ್ಗಳು, 1 ಮಾರ್ಕ್ ಕ್ವಶನ್ಸ್ಗಳು ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಹೇಗೆ ಅಟೆಂಡ್ ಮಾಡಬೇಕು, ಮತ್ತೆ ಒಂದಷ್ಟು ನಿಮ್ಗೆ ಅದಕ್ಕೆ ತಕ್ಕಂತೆ ಒಂದಷ್ಟು ಸೆಟ್ಸ್ ಆಫ್ ಮ್ಯಾಚ್ ದ ಫಾಲೋಯಿಂಗ್ಸ್, ಸೆಟ್ಸ್ ಆಫ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದನ್ನ ತಗೋಬರೋಣ ಇವತ್ತಿನ ಸೆಷನ್ ಅಲ್ಲಿ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮ್ಗೆ ಈ ಸೆಷನ್ ನ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಔಟ್ ಆಫ್ ಔಟ್ ಅಂತ ಅಂದ್ರೆ 5 ಔಟ್ ಆಫ್ 5 ಅಂತೂ ಗೇನ್ ಮಾಡೇ ಮಾಡ್ತೀರಾ. ಅದ್ರ ಜೊತೆಗೆ ಇದನ್ನ 1 ಮಾರ್ಕ್ ಅಲ್ಲೂ ಕೂಡ ಕೇಳಬಹುದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತಲ್ಲ ಅದರಲ್ಲೂ ಕೂಡ ನೀವು ನಿಮ್ಗೆ ಈ ಟೈಪ್ ಆಫ್ ಕ್ವಶನ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಕೆಲವೊಂದಷ್ಟು ಕೀವರ್ಡ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಅನ್ಪೇಡ್ ಕಾಲ್ ಮನಿ ಅಂತ ಅನ್ನೋದು ಕೀವರ್ಡ್, ಕಾಲ್ಸ್ ಇನ್ ಅರಿಯರ್ಸ್ ಅಂತ ಅಂದ್ರೆ ಅನ್ಪೇಡ್ ಕಾಲ್ ಮನಿ. ಈ ತರ ನಿಮ್ಗೆ ಒಂದಷ್ಟು ಕೀ ಪಾಯಿಂಟ್ಸ್ ಗಳನ್ನ ನಾನು ಸ್ಟ್ರೆಸ್ ಮಾಡಿ ಅಲ್ಲಿ ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊಂಡು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಎಕ್ಸಾಮ್ ನ ಅಟೆಂಡ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇವಾಗ ನನ್ನ ಹತ್ರ ಒಂದು 25 ಸೆಟ್ಸ್ ಆಫ್ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಇದು ನಿಮಗೆ ಕ್ವಶನ್ ಪೇಪರಲ್ಲಿ 3rd ಮೇನಲ್ಲಿ ಪಾರ್ಟ್ ಎ ನಲ್ಲಿ 3rd ಮೇನಲ್ಲಿ ಸಿಗುತ್ತೆ. ಸೊ ನಿಮಗೆ 5 ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಅದಕ್ಕೆ ಆನ್ಸರ್ಸ್ಗಳನ್ನ ನೀವೇನು ಮಾಡಬೇಕಾಗಿರುತ್ತೆ, ಅವರೇ ಪಾರ್ಟ್ ಎ ಮತ್ತೆ ಬಿ ಅಂತ ಪಾರ್ಟ್ ಮಾಡಿ ಕೊಟ್ಟಿರ್ತಾರೆ. ಎ ನಲ್ಲಿ ಕಾಣಿಸುವಂತಹ ಎಲ್ಲದನ್ನು ಬಿ ಜೊತೆ ಮ್ಯಾಚ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಏನಂತ ಇದೆ, ಅಶ್ಯೂರೆನ್ಸ್ ಟು ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಅಶ್ಯೂರೆನ್ಸ್ ಅಂತ ಕೇಳ್ತಿದ್ದಾರೆ. ಅಶ್ಯೂರೆನ್ಸ್ ಅಂತ ಅಂದ್ರೆ ಏನು, ಒಂದು ಟೈಪ್ ಆಫ್ ಗ್ಯಾರಂಟಿ ಅಥವಾ ಪ್ರಾಮಿಸ್ ಮಾಡಿರ್ತಾರೆ ಮಿನಿಮಮ್ ಅಮೌಂಟ್. ಇದನ್ನೆಲ್ಲ ನೋಡಿರ್ತೀವಿ ನಾವು ಪಾರ್ಟ್ನರ್ಶಿಪ್ ಅಕೌಂಟ್ ಅಲ್ಲಿ ಮಾಡಬೇಕಾದ್ರೆ, ಬೇಸಿಕ್ ಆಫ್ ಪಾರ್ಟ್ನರ್ಶಿಪ್ ಅಕೌಂಟ್ ಅಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ 6 ಮಾರ್ಕ್ಸ್ ಇನ್ ಪ್ರಾಬ್ಲಮ್ ಮಾಡ್ತೀವಲ್ವಾ, ಅದರಲ್ಲಿ ನೋಡಿರ್ತೀವಿ ಅಲ್ವಾ. ಗ್ಯಾರಂಟಿ ಆಫ್ ಪ್ರಾಫಿಟ್ ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಶ್ಯೂರೆನ್ಸ್ ಟು ಮಿನಿಮಮ್ ಆಫ್ ಅಮೌಂಟ್ ಆಫ್ ಪ್ರಾಫಿಟ್. ನಿನ್ಗೆ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ ನ ಕೊಡ್ತೀನಿ ಅಂತ ಪಾರ್ಟ್ನರ್ ಏನ್ ಮಾಡಿರ್ತಾರೆ, ಓಲ್ಡ್ ಪಾರ್ಟ್ನರ್ಸ್ ನ್ಯೂ ಪಾರ್ಟ್ನರ್ಸ್ಗೆ ಜಾಯಿನ್ ಮಾಡ್ಕೊಬೇಕಾದ್ರೆ ಅವ್ರಿಗೆ ಪ್ರಾಮಿಸ್ ಮಾಡಿರ್ತಾರೆ. ಸೊ ಅಶ್ಯೂರೆನ್ಸ್ ಮೀನ್ಸ್ ಗ್ಯಾರಂಟಿ ಆಫ್ ಎ ಪಾರ್ಟ್ನರ್. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಎ. ಸೊ ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಏನಂತ ಹೇಳುತ್ತೆ, ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ನೋಡಿ, ಔಟ್ ಗೋಯಿಂಗ್ ಪಾರ್ಟ್ನರ್ ರಿಸೀವ್ 6% ಇಂಟ್ರೆಸ್ಟ್. ನಿಮ್ಗೆ ಈ ತರ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ, ಈಗ ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಇದು ಎಲ್ಲರಿಗೂ ಗೊತ್ತೇ ಇರಬೇಕು ಅಂತ ಏನಿಲ್ಲ. ನಿಮ್ಗೆ ಇದು ಕನ್ಫ್ಯೂಷನ್ ಆಯ್ತು ಅಂದ್ರೆ ಇದನ್ನು ಬಿಟ್ಬಿಡಿ, ಸ್ಕಿಪ್ ಮಾಡಿ. ನೆಕ್ಸ್ಟ್ ಪ್ರೀಮಿಯಂ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ. ಏನು ಪ್ರೀಮಿಯಂ ಅಂತ ಅಂದ್ರೆ, ಶೇರ್ಸ್ ನ ಇಶ್ಯೂ ಆಫ್ ಶೇರ್ಸ್ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿರ್ತಾರೆ ಶೇರ್ಸ್ ನ ಅಂತ ಅಂದ್ರೆ ಎಕ್ಸ್ಟ್ರಾ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಂತೀವಿ ಅಂತ ಪ್ರಾಬ್ಲಮ್ ಮಾಡಿಸ್ಬೇಕಾದ್ರೆ ಹೇಳಿರ್ತೀವಿ. ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ. ಪ್ರೀಮಿಯಂ ಅಂತ ಹೇಳಿದ್ರೆ ಏನು, ಎಕ್ಸೆಸ್ ಅಮೌಂಟ್. ಸೊ ಇದು ಆಪ್ಷನ್ ಸಿ ಆಯ್ತಾ. ಸೊ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲಿ ನಿಮಗೆ ಏನೇನು ಬರುತ್ತೆ ಅಂತ ಗೊತ್ತು, ಲಾಂಗ್ ಟರ್ಮ್ ಡೆಪ್ಟ್ಸ್ ಗಳು ಬರುತ್ತೆ ಅಂತ. ಸೊ ಲಾಂಗ್ ಟರ್ಮ್ ಡೆಪ್ಟ್ಸ್ ಅಲ್ಲಿ ಡಿಬೆಂಚರ್ ಕೂಡ ಒಂದು ಲಾಂಗ್ ಟರ್ಮ್ ಡೆಪ್ಟೆ. ಸೊ ಇದನ್ನ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ಗೆ ಜೊತೆ ಮ್ಯಾಚ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ನೋಡಿ, ಇದು ಆಪ್ಷನ್ ನಂಬರ್ ಡಿ ಆಗುತ್ತೆ. ನೆಕ್ಸ್ಟ್ ಡೆಪ್ಟ್ ಈಕ್ವಿಟಿ ರೇಷಿಯೋ. ಸೊ ಇವಾಗ 2 ಉಳ್ಕೊಂತು ಅಲ್ವಾ ನಮ್ಮ ಹತ್ರ, ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಒಂದು ಉಳ್ಕೊಂತು, ಮತ್ತೆ ಡೆಪ್ಟ್ ಈಕ್ವಿಟಿ ರೇಷಿಯೋ ಇದೊಂದು ಉಳ್ಕೊಂತು. ಸೊ ಇದರಲ್ಲಿ ನೋಡಿ, ನಾವು ಆಲ್ರೆಡಿ 3ನ ಮ್ಯಾಚ್ ಮಾಡಿಬಿಟ್ಟಿದೀವಿ, ಇನ್ನು 3 ಇದೆ ಆಯ್ತಾ. ಈ ಸೈಡ್ ಅಲ್ಲಿ ನಿಮಗೆ ಪಾರ್ಟ್ ಎ ನಲ್ಲಿ 2 ಇದೆ, ಇದರಲ್ಲಿ 3 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಎಕ್ಸ್ಪ್ರೆಸ್ಡ್ ಇನ್ ರೇಷಿಯೋ ರುಪೀಸ್ ಅಂತ ಹೇಳ್ತಾ ಇದೆ. ಸೊ ಆಪ್ಷನ್ ನೋಡಿ, ಮ್ಯಾಚ್ ಮಾಡ್ಕೊಳ್ಳೋದು ಕೀವರ್ಡ್ ನೋಡಿ, ಇಲ್ಲಿ ರೇಷಿಯೋ ಅಂತ ಇದೆ. ಸೊ ಡೆಪ್ಟ್ ಈಕ್ವಿಟಿ ರೇಷಿಯೋನ ಯಾವಾಗ್ಲೂ ಕೂಡ ನಾವು ಯಾವ ರೀತಿ ಬರಿತೀವಿ, ರೇಷಿಯೋ ಫಾರ್ಮ್ ಅಲ್ಲಿ ಬರಿತೀವಿ ಅಲ್ವಾ. ಸೊ ಎಕ್ಸ್ಪ್ರೆಸ್ಡ್ ಇನ್ ಪ್ಯೂರ್ ರೇಷಿಯೋ ಫಾರ್ಮ್. ಸೊ ದಟ್ ಈಸ್ ಮ್ಯಾಚ್ಡ್ ವಿತ್ ಡೆಪ್ಟ್ ಈಕ್ವಿಟಿ ರೇಷಿಯೋನ ಯಾವ್ದ್ರಲ್ಲಿ ಮಾಡ್ತೀವಿ, ಎಕ್ಸ್ಪ್ರೆಸ್ಡ್ ಇನ್ ರೇಷಿಯೋ. ನೋಡಿ, ಇದಕ್ಕೆ ಆಪ್ಷನ್ ಇ ಆಯ್ತಾ. ಸೊ ಎಕ್ಸ್ಪ್ರೆಸ್ಡ್ ಇನ್ ರುಪೀಸ್ ಅಂತ ಅಂದ್ರೆ ನೀವು ಅರ್ನಿಂಗ್ ಪರ್ ಶೇರ್ EPS ನ ಯಾವ್ದ್ರಲ್ಲಿ ಮಾಡ್ತೀವಿ, ರುಪೀಸ್ ಅಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ಈ ಆಪ್ಷನ್ ಇಲ್ಲಿ ಬರೋದಿಲ್ಲ, ಇದು ಎಲಿಮಿನೇಟ್ ಮಾಡ್ತೀವಿ. ಸೊ ಇನ್ನೇನು ಉಳ್ಕೊಂತು, ಸೆಕ್ಷನ್ 37 ಆಫ್ ಪಾರ್ಟ್ನರ್ಶಿಪ್ ಆಕ್ಟ್ ಏನಂತ ಹೇಳುತ್ತೆ, ಔಟ್ ಗೋಯಿಂಗ್ ಪಾರ್ಟ್ನರ್ಗೆ ರಿಸೀವ್ 6% ಇಂಟ್ರೆಸ್ಟ್, ಔಟ್ ಗೋಯಿಂಗ್ ಪಾರ್ಟ್ನರ್ ರಿಸೀವ್ 6% ಇಂಟ್ರೆಸ್ಟ್ ಅಂತ ಅನ್ನುತ್ತೆ. ಸೊ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಬಿ. ಸೊ ಈ ರೀತಿ ಎಲಿಮಿನೇಟ್ ಮಾಡೋದ್ರ ಮೂಲಕ ಅಂದ್ರೆ ನೋಡಿ, ಇದನ್ನ ಎಲಿಮಿನೇಟ್ ಮಾಡಿದೆ ನಾನು, ಮತ್ತೆ ಎಕ್ಸ್ಪ್ರೆಸ್ಡ್ ಇನ್ ರುಪೀಸ್
ರುಪೀಸು ಯಾವುದ್ರಲ್ಲಿ ಬರುತ್ತೆ ಅಂತಂದರೆ ಅರ್ನಿಂಗ್ ಪರ್ ಶೇರ್ಸು, ಆಮೇಲೆ ಡಿವಿಡೆಂಟು ಎಷ್ಟು ರುಪೀಸಲ್ಲಿ ಕೊಟ್ಟರು ಅದಕ್ಕಲ್ವಾ ಆ ರೇಷಿಯೋಸಲ್ಲಲ್ವಾ ಬರೆಯೋದು ಎಕ್ಸ್ಪ್ರೆಸ್ಡ್ ಇನ್ ರುಪೀಸು. ಸೊ ಇದನ್ನು ಎಲಿಮಿನೇಟ್ ಮಾಡಿದೆ. ಈ ಥರ ಚಾಯ್ಸ್ನ ಎಲಿಮಿನೇಟ್ ಮಾಡೋದ್ರ ಮೂಲಕ ನಾವು ಕರೆಕ್ಟ್ ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೆಕೆಂಡ್ ಸೆಟ್ ನೋಡೋಣ. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಯಾವ ಚಾಪ್ಟರಲ್ಲಿ ನೋಡ್ತೀವಿ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಅಲ್ಲಿ ಅಲ್ವಾ. ಸೊ ನೋಡಿ ಇಲ್ಲಿ ಗೇನ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಗೇನ್ ರೇಷಿಯೋ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ಶಿಪ್ ಮಾಡುವಾಗ ಬರುವಂಥದ್ದು. ಸೊ ಫಸ್ಟ್ ಒನ್ನಿಗೆ ಇದು ಆಪ್ಷನ್ ಎ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇಲ್ಲಿ ಯಾವುದು ಮ್ಯಾಚ್ ಆಗ್ತಾ ಇದೆ? ಗೇನ್ ರೇಷಿಯೋ. ಮತ್ತೆ ಪಾರ್ಟ್ನರ್ಸ್ ಲೋನ್. ಪಾರ್ಟ್ನರ್ಸ್ ಲೋನ್ ಅಂತ ಅಂದ ತಕ್ಷಣನೇ ನಿಮಗೆ ನೆನಪಲ್ಲಿ ಇಟ್ಕೊಬೇಕು, ಇದು ಡೆತ್ ಆಫ್ ದ ಪಾರ್ಟ್ನರು ಅಥವಾ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಟೈಮಲ್ಲಿ ನೀವೇನು ಮಾಡ್ತೀರಾ, ಪಾರ್ಟ್ನರ್ಗೆ ಲೋನನ್ನು ವಾಪಸ್ ಏನು ಮಾಡಬೇಕಾಗುತ್ತೆ? ರೀಪೇಮೆಂಟ್ ಮಾಡಬೇಕಾಗುತ್ತೆ. ಯಾವುದ್ರ ಮೂಲಕ ರೀಪೇಮೆಂಟ್ ಮಾಡ್ತೀರಾ? ಸೆಟಲ್ ಥ್ರೂ ಬ್ಯಾಂಕ್ ಅಕೌಂಟ್ ಅಲ್ವಾ. ನೀವು ಲೋನನ್ನು ಹಾಗೆ ಉಳಿಸ್ಕೋತೀರಾ, ಕಂಟಿನ್ಯೂ ಮಾಡ್ತೀರಾ ಅಂದರೆ ಪಾರ್ಟ್ನರ್ ಲೋನ್ ಅಕೌಂಟಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಸೊ ಸೆಟಲ್ ಥ್ರೂ ಬ್ಯಾಂಕ್ ಅಕೌಂಟ್. ಸೊ ಇದು ಆಪ್ಷನ್ ಬಿ. ಕಾಲ್ಸ್ ಇನ್ ಅರಿಯರ್ಸ್ ಆಗಲೇ ಹೇಳಿದೆ ಅಲ್ವಾ. ಕಾಲ್ಸ್ ಇನ್ ಅರಿಯರ್ಸ್ ಅಂತ ಅಂದರೆ ಏನು? ಕಾಲ್ಸ್ ಇನ್ ಅರಿಯರ್ಸ್ ಅಂತ ಅಂದರೆ ಇಫ್ ಎ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ದ ಕಾಲ್ ಮನಿ. ಸೊ ಯಾವ್ದಾದ್ರು ಕಾಲ್ ಮನಿನ ಶೇರ್ ಹೋಲ್ಡರು ಕಟ್ಟೋದಕ್ಕೆ ಫೇಲ್ ಆದಾಗ ಅದನ್ನು ಕಾಲ್ಸ್ ಇನ್ ಅರಿಯರ್ಸ್ ಅಂತೀವಿ ಅಂತ ನಾವು ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾನೆ ಇರ್ತೀವಿ. ಸೊ ಅದನ್ನು ಏನಂತ ಅಂತಾರೆ? ಅನ್ಪೇಡ್ ಕಾಲ್ ಮನಿ. ಇದನ್ನ ಒಂದು ಮಾರ್ಕಿಗೆ ಕೇಳ್ತಾರೆ, ವಾಟ್ ಈಸ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಮೀನ್ಸ್ ಅನ್ಪೇಡ್ ಕಾಲ್ ಮನಿ. ಇಫ್ ಎ ಶೇರ್ ಹೋಲ್ಡರ್ಸ್ ಫೇಲ್ ಟು ಪೇ ದ ಕಾಲ್ ಮನಿ ಇಟ್ ಈಸ್ ನೋನ್ ಆಸ್ ಅನ್ಪೇಡ್ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಬರೆದು ಬಂದರೆ ಆಗೋಯ್ತು. ನೋಡಿ ಇದಕ್ಕೆ ಆಪ್ಷನ್ ಸಿ. ಅಥವಾ ಅದು ಆರಿಜೆಂಟಲ್ ಅನಾಲಿಸಿಸ್. ನಿಮಗೆ ಗೊತ್ತು, ನಾವು ಎರಡು ಟೈಪ್ ಆಫ್ ಸ್ಟೇಟ್ಮೆಂಟ್ಗಳನ್ನ ಮಾಡ್ತೀವಿ. ಒಂದು ಕಂಪೇರಿಟಿವ್ ಸ್ಟೇಟ್ಮೆಂಟು, ಇನ್ನೊಂದು ಕಾಮನ್ ಸೆನ್ಸ್ ಸ್ಟೇಟ್ಮೆಂಟು. ಸೊ ಕಂಪೇರಿಟಿವ್ ಸ್ಟೇಟ್ಮೆಂಟ್ನ ಯಾವಾಗಲೂ ಏನು ಮಾಡ್ತಾ ಇರ್ತೀವಿ? ಒಂದು ಇಯರ್ನ ಇನ್ನೊಂದು ಇಯರ್ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ. ಸೊ ಹೀಗಾಗಿ ಇದು ಆರಿಜೆಂಟಲ್ ಅನಾಲಿಸಿಸ್ ಅಂತ ಆಗುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇಲ್ಲಿ ಬರುತ್ತೆ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟು ಪೇಮೆಂಟ್ ಆಫ್ ಇಂಟರಿಮ್ ಡಿವಿಡೆಂಟ್. ನೋಡಿ, ಪೇಮೆಂಟ್ ಆಫ್ ಇಂಟರಿಮ್ ಡಿವಿಡೆಂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಇದು ಯಾವ್ದಪ್ಪ, ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ. ಸೊ ನಿಮಗೆ ರೇಷಿಯೋ ಅನಾಲಿಸಿಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ನಾವು ಇದನ್ನು ಹೇಳ್ಕೊಟ್ಟಿರ್ತೀವಿ, ಅಂದ್ರೂ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಆವಾಗ ನೋಡಿ, ಇವಾಗ ಆಲ್ರೆಡಿ ಇಷ್ಟು 4 ಆಪ್ಷನ್ಸ್ಗಳನ್ನ ನೀವು ಏನು ಮಾಡಿದ್ದೀರಾ? ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇನ್ನು ಉಳ್ಕೊಂಡಿರೋದು ಎರಡೇ, ಆಪರೇಟಿಂಗ್ ಆಕ್ಟಿವಿಟಿ, ಫೈನಾನ್ಷಿಯಲ್ ಆಕ್ಟಿವಿಟಿ. ಇದರಲ್ಲಿ ಯಾವುದಪ್ಪ ಇದು ಪೇಮೆಂಟ್ ಆಫ್ ಇಂಟರಿಮ್ ಡಿವಿಡೆಂಟ್ ಅಂತ ಅನ್ನೋದಾದ್ರೆ, ಯಾವಾಗ ನಿಮಗೆ ಡಿವಿಡೆಂಟ್ ಪೇಯ್ಡ್ ಅಂತ ಎಲ್ಲ ಬರುತ್ತೆ ಅದು ನಿಮ್ಮ ಫೈನಾನ್ಷಿಯಲ್ ಆಕ್ಟಿವಿಟಿ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇಂಟರಿಮ್ ಡಿವಿಡೆಂಟ್ ಪೇಯ್ಡ್ ಏನು ಬರುತ್ತೆ? ನಿಮ್ಮ ಫೈನಾನ್ಷಿಯಲ್ ಆಕ್ಟಿವಿಟಿನಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಆ ಹೆಡಿಂಗಲ್ಲಿ ಹಾಕ್ತಾ ಇದ್ದೀವಿ. ಸೊ ಆಪ್ಷನ್ ನಂಬರ್ ಇ ಇದು. ಸೊ ನೆಕ್ಸ್ಟ್ ಸೆಟ್ಗೆ ಹೋಗೋಣ. ಸೊ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ ನಿಮ್ಗೆಲ್ಲರಿಗೂ ಇದು ಕೊಟ್ಬಿಟ್ರಂತೂ ಫುಲ್ ಎಲ್ಲರಿಗೂ ಖುಷಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಚಾಪ್ಟರಲ್ಲಿ ಶುರು ಮಾಡ್ಬೇಕಾದ್ರೆ ಹೇಳಿರ್ತೀವಿ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತ. ಸೊ ಆಪ್ಷನ್ ಯಾವುದು? ಸೊ ಇದಕ್ಕೆ 6th ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಪಾರ್ಟ್ನರ್ಶಿಪ್ ಆ್ಯಕ್ಟ್ಗೇನು 1932 ಪಕ್ಕ ಹೇಳ್ಬಿಡ್ತೀರಾ. ಕಾಮನ್ ಸೀಲ್ ಇದನ್ನು ಅಷ್ಟೇ, ನಿಮ್ಮ ಇಶ್ಯೂ ಆಫ್ ಶೇರ್ಸ್ ಚಾಪ್ಟರ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಹೇಳಿರ್ತೀವಿ. ಸೊ ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ ಕೂಡ ಒಂದು ಆರ್ಟಿಫಿಷಿಯಲ್ ಪರ್ಸನ್, ಅದು ಕೂಡ ಸಿಗ್ನೇಚರ್ ಮಾಡುತ್ತೆ ಥ್ರೂ ಕಾಮನ್ ಸೀಲ್ ಮೂಲಕ ಅಂತ. ಸೊ ಇದಕ್ಕೆ ಆಪ್ಷನ್ ನಂಬರ್ ಇದಕ್ಕೆ 3rd, ಅಲ್ಲಿಗೆ ಆಪ್ಷನ್ ನಂಬರ್ ಕಾಮನ್ ಸೀಲ್ಗೆ 3rd ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ, ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ ಅಂತ. ನೆಕ್ಸ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ನೋಡಿ, ಇವಾಗ ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸೇಷನ್ ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಮಾಡೋದು? ಯಾವುದು ಇದಕ್ಕೆ ಆಪ್ಷನ್ನು? ಇದು ಕ್ವಿಕ್ ರೇಷಿಯೋ ಅಂತೂ ಆಗಿರೋದಿಲ್ಲ. ಸೊ ಇದಂತೂ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆರ್ಡಿನರಿ ಶೇರ್ಸ್ ಅಂತೂ ಅಲ್ವೇ ಅಲ್ಲ, ಇದು ಕೂಡ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಶಾರ್ಟ್ ಟರ್ಮ್ ಪ್ರಾವಿಷನ್. ಸೊ ದಿಸ್ ಇಸ್ ದ ನೋಡಿ ಪ್ರಾವಿಷನ್ ಅಂತ ಕೊಟ್ಟಿದ್ದಾರೆ ಫಾರ್ ಟ್ಯಾಕ್ಸೇಷನ್, ಇಲ್ಲಿ ಪ್ರಾವಿಷನ್ ಅಂತ. ಇವೆರಡು ಕೀವರ್ಡ್ ಮ್ಯಾಚ್ ಆಗ್ತಾ ಇದೆ. ಸೊ ಶಾರ್ಟ್ ಟರ್ಮ್ ಪ್ರಾವಿಷನ್ ಅನ್ನೋದನ್ನ ಪ್ರಾವಿಷನ್ ನೋಡೇ ನೀವು ಏನು ಮಾಡ್ಬೋದು. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂದರೆ ಒಂದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂತಾನೆ. ಸೊ ಹಾಗಾಗಿ ಪ್ರಾವಿಷನ್ ಅನ್ನೋದನ್ನ ಮ್ಯಾಚ್ ಮಾಡ್ಕೊಂಡಾದ್ರೂ ನೀವು ಏನು ಮಾಡ್ಬೋದು? ಈ ಕೀವರ್ಡ್ನ ನೆನ್ಪಿಟ್ಕೊಂಡು ನೀವು ಇಲ್ಲಿ ಮ್ಯಾಚ್ ಮಾಡ್ಬೋದು. ನೆಕ್ಸ್ಟು ಟ್ರೆಂಡ್ ಅನಾಲಿಸಿಸ್. ನೋಡಿ, ಟ್ರೆಂಡ್ ಅನಾಲಿಸಿಸ್ ಅಲ್ಲಿ ನೀವು ಇದನ್ನ ಏನಂತ ಅಂತೀರಾ ಅಂತ ಅಂದರೆ ಟೂಲ್ಸ್ ಫಾರ್ ಅನಾಲಿಟಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಅನಾಲಿಸಿಸ್ಗೆ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಕೀವರ್ಡ್ ಫಾರ್ ದಿಸ್. ಸೊ ಟ್ರೆಂಡ್ ಅನಾಲಿಸಿಸ್ ಒಂದು ಟೂಲು ಏನು ಮಾಡೋದು? ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ. ಸೊ ಇದು ಆಪ್ಷನ್ ನಂಬರ್ ಡಿ ಆಗುತ್ತೆ ಮಕ್ಕಳ.
ಇದು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ಗೆ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಟೂಲ್ಸ್ ಫಾರ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯಾವ ಟೂಲ್ ಮೂಲಕ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದನ್ನು ಕೇಳ್ತಾರೆ. ಸೊ ಇಲ್ಲೇ ಇದೆ ಒಂದು ಆಪ್ಷನ್ನು ಟ್ರೆಂಡ್ ಅನಾಲಿಸಿಸ್ ಅಂತ, ಇದು ಒಂದು ಆಪ್ಷನ್ನು. ನೆಕ್ಸ್ಟು ಇನ್ನೊಂದು ಕಾಮನ್ ಸೈಜ್ ಸ್ಟೇಟ್ಮೆಂಟು, ಕಂಪೇರಿಟಿವ್ ಸ್ಟೇಟ್ಮೆಂಟು, ಇವೆಲ್ಲ ಮಾಡ್ತೀವಲ್ಲ ಕಾಮನ್ ಸೈಜ್ ಕಂಪೇರಿಟಿವ್. ಸೊ ಆ ಅನಾಲಿಸಿಸ್ ಕೂಡ ನಿಮಗೆ ಇದೇ ಟೂಲಲ್ಲಿ ಬರುತ್ತೆ. ಸೊ ಟೂಲ್ ಫಾರ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಯಾವುದ್ಯಾವ್ದು ಬರುತ್ತೆ, ಕಾಮನ್ ಸೈಜ್ ಸ್ಟೇಟ್ಮೆಂಟು, ಕಂಪೇರಿಟಿವ್ ಸ್ಟೇಟ್ಮೆಂಟು ಮತ್ತು ಟ್ರೆಂಡ್ ಅನಾಲಿಸಿಸ್, 3 ಟೈಪಲ್ಲಿ ನಾವೇನು ಮಾಡ್ತೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಮಾಡ್ತಾ ಇರ್ತೀವಿ. ಓಕೆನಾ. ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಅಂದರೆ ಕ್ವಿಕ್ ರೇಷಿಯೋ, ಇದು ಆಪ್ಷನ್ ನಂಬರ್ ಇ. ಸೊ ನಿಮಗೆ ಬರ್ಸ್ಬಿಟ್ಟಿರ್ತಾರೆ ಕ್ವಿಕ್ ರೇಷಿಯೋ ಮತ್ತು ಆಸಿಡ್ ಟೆಸ್ಟ್ ರೇಷಿಯೋ ಎರಡು ಒಂದೇ ಅಂತ ಹೇಳಿ. ಸೊ ಆಸಿಡ್ ಟೆಸ್ಟ್ ರೇಷಿಯೋದು ಇನ್ನೊಂದು ಹೆಸರೇನು, ಕ್ವಿಕ್ ರೇಷಿಯೋ. ಆಯಿತಾ. ನೆಕ್ಸ್ಟು ಇನ್ನೊಂದು ಆಪ್ಷನ್ ಉಳ್ಕೊಂತು ಆರ್ಡಿನರಿ ಶೇರ್ಸ್ ಅಂತ, ಇದನ್ನ ಎಲಿಮಿನೇಟ್ ಮಾಡ್ತೀರಾ. ಆರ್ಡಿನರಿ ಶೇರ್ಸ್ ಯಾವುದಕ್ಕೆ ಮ್ಯಾಚ್ ಮಾಡಬೇಕು, ಈಕ್ವಿಟಿ ಶೇರ್ಸ್ನ, ಇನ್ನೊಂದು ಹೆಸರೇ ಆರ್ಡಿನರಿ ಶೇರ್ಸ್. ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ರೆ ಅದಕ್ಕೆ ಈಕ್ವಿಟಿ ಶೇರ್ಸ್ಗೆ ಆರ್ಡಿನರಿ ಶೇರ್ಸ್ನ ಮ್ಯಾಚ್ ಮಾಡಬೇಕಿತ್ತು. ಓಕೆನಾ. ಓಕೆ, ನೆಕ್ಸ್ಟ್ ಸೆಟ್ನ ನೋಡೋಣ. ಸೊ ನೆಕ್ಸ್ಟ್ ಸೆಟ್ಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅಂದರೆ ಏನು, ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಅಂತ. ಆಪ್ಷನಲ್ಲಿ ಇದೆಯಾ ನೋಡ್ಕೊಳ್ಳೋಣ. ಇಲ್ಲಿ ಲಾಂಗ್ ಟರ್ಮ್ ಇನ್ ನೇಚರು, ಫೈನಾನ್ಷಿಯಲ್ ಅನಾಲಿಟಿಕಲ್ಸ್ ಟೂಲ್ಸು, ಶಾರ್ಟ್ ಟರ್ಮ್ ಇನ್ ನೇಚರು, ಇಲ್ಲಿ ನೋಡಿ ಇಲ್ಲಿದೆ ಆಪ್ಷನ್ ನಂಬರ್ 4 ಇದಕ್ಕೆ ಕರೆಕ್ಟ್ ಆನ್ಸರ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಎ. ನೆಕ್ಸ್ಟ್ ಎಕ್ಸಿಕ್ಯೂಟರ್ ಅಕೌಂಟು. ಯಾವಾಗ ಎಕ್ಸಿಕ್ಯೂಟರ್ ಅಕೌಂಟ್ ಓಪನ್ ಮಾಡ್ತೀವಿ, ಎಸ್ ಅಫ್ಕೋರ್ಸ್ ದ ಟೈಮ್ ಆಫ್ ಡೆತ್ ಆಫ್ ದ ಪಾರ್ಟ್ನರ್. ನೋಡಿ ಇಲ್ಲಿ ಆಪ್ಷನ್ ನಂಬರ್ 6 ಇದೆಯಲ್ಲ, ಅದು ಕರೆಕ್ಟ್ ಆಪ್ಷನ್ ಫಾರ್ ಬಿ. ನೆಕ್ಸ್ಟು ಇಶ್ಯೂಡ್ ಕ್ಯಾಪಿಟಲ್. ಇಶ್ಯೂಡ್ ಕ್ಯಾಪಿಟಲ್ನ ಏನಂತ ಅಂತೀವಿ, ಇಶ್ಯೂಡ್ ಕ್ಯಾಪಿಟಲ್ ಇಸ್ ಎ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸಿ. ಇಶ್ಯೂಡ್ ಕ್ಯಾಪಿಟಲ್ ಅಂತ ಅಂದರೆ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ಇದೊಂದು ಹೇಳ್ತೀನಿ, ಇಶ್ಯೂಡ್ ಕ್ಯಾಪಿಟಲ್ಗೆ ನಿಮಗೆ 2 ಮಾರ್ಕ್ಸ್ಗೆ ಇದು ತುಂಬ ಮಾಡೆಲ್ ಪೇಪರಲ್ಲೆಲ್ಲ ಕೇಳಿದ್ದಾರೆ. ಮೆನ್ಷನ್ ದ ಕೆಟಗರಿ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೇಳಿರ್ತಾರೆ. ಅದರಲ್ಲಿ ನೀವು ಪಾರ್ಟ್ ಆಫ್ ಏನು ಬರೀಬೇಕು, ಒಂದು ಅಥರೈಸ್ಡ್ ಕ್ಯಾಪಿಟಲ್ಲು, ಇಶ್ಯೂಡ್ ಕ್ಯಾಪಿಟಲ್ಲು, ಸಬ್ಸ್ಕ್ರೈಬ್ ಕ್ಯಾಪಿಟಲ್ಲು ಮತ್ತು ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್. 5 ಟೈಪ್ಸ್ ಕ್ಯಾಪಿಟಲ್ ಬರುತ್ತೆ. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ 2 ಮಾರ್ಕ್ಸ್ಗೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ. ಅವರು ಈ ರೀತಿ ಕೇಳಿದಾಗ ನೀವು ಕ್ಯಾಟಗರೀಸ್ ಆಫ್ ಕ್ಯಾಪಿಟಲ್ಸ್ ಅಂತ ಬರೀರಿ ಅಂತ ಅಂದಾಗ ನೀವು ಇದನ್ನು ಬರೆದ್ಬಿಟ್ಟು ಬರ್ತೀರಾ. ನೆಕ್ಸ್ಟು ಟ್ರೆಂಡ್ ಅನಾಲಿಸಿಸ್. ಟ್ರೆಂಡ್ ಅನಾಲಿಸಿಸ್ ನಾನು ಆಲ್ರೆಡಿ ಹೇಳಿದೆ, ಏನದು ಅನಾಲಿಸಿಸ್ ಟೂಲ್. ನೋಡಿ ಮೇಲ್ಗಡೆ ಇಲ್ಲೇ ತೋರಿಸ್ತಾ ಇದ್ದೀನಿ, ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರು. ಇಲ್ಲಿ ಬಂದು ಕೇಳಿದ್ದಾರೆ ಟ್ರೆಂಡ್ ಅನಾಲಿಸಿಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲು ನಾನು ಆಲ್ರೆಡಿ ಹೇಳಿದೆ, ಮ್ಯಾಚ್ ಮಾಡ್ಕೊಳ್ಳೋದಾದರೆ ಕೀವರ್ಡು ಅನಾಲಿಸಿಸ್ ಎರಡು ಕಡೆ ಇದೆ. ಸೊ ಈಸಿಯಾಗಿ ನೀವು ಮ್ಯಾಚ್ ಮಾಡ್ಕೊಬೋದು. ಆದರೆ ಇದನ್ನು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ನಿಮಗೆ ಕೇಳೋ ಅಂಥ ಚಾನ್ಸಸ್ ಇದೆ 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಸ್ಗೆ. ಟೂಲ್ಸ್ ಫಾರ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಯಾವ್ದಾದ್ರು ಬರೀತೀರಾ, ಟ್ರೆಂಡ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮತ್ತು ಕಂಪೇರಿಟಿವ್ ಸ್ಟೇಟ್ಮೆಂಟ್. ಆಯಿತಾ. ನೆಕ್ಸ್ಟು ಲಿಕ್ವಿಡಿಟಿ ರೇಷಿಯೋ. ಲಿಕ್ವಿಡಿಟಿ ರೇಷಿಯೋ ಅಂತ ಅಂದರೆ ಯಾವುದು, ಇದರಲ್ಲಿ 2 ಇದೆ, ಲಾಂಗ್ ಟರ್ಮ್ ಇನ್ ನೇಚರ್, ಶಾರ್ಟ್ ಟರ್ಮ್ ಇನ್ ನೇಚರ್. ಲಿಕ್ವಿಡಿಟಿ ಅಂದರೆ ಏನು ಮಕ್ಕಳ, ಶಾರ್ಟ್ ಟರ್ಮ್ ಅಲ್ವಾ. ಶಾರ್ಟ್ ಟರ್ಮಲ್ಲಿ ನಾವು ಯಾವುದೇ ಒಂದು ಡೆಟರ್ಸ್ ಆಗಿರ್ಬೋದು ಅಥವಾ ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಅದನ್ನು ಏನು ಮಾಡ್ತೀವಿ ಶಾರ್ಟ್ ಟರ್ಮಲ್ಲಿ ನಾವು ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದು. ಸೊ ಇವನ್ನೆಲ್ಲ ಲಿಕ್ವಿಡಿಟಿ ಅಂತ ಅಂತೀವಿ. ಲಿಕ್ವಿಡ್ ಅಂತ ಅಂದರೆ ಕ್ಯಾಶ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋ ಅಂಥದ್ದು. ಸೊ ಲಿಕ್ವಿಡಿಟಿ ರೇಷಿಯೋ ಯಾವಾಗ ಕಾಣಿಸಿದ್ರು ನೀವು ಶಾರ್ಟ್ ಟರ್ಮ್ ಇನ್ ನೇಚರೇ ಬರಿಬೇಕು. ಆಯ್ತಾ. ಹಾಗಾದರೆ ಲಾಂಗ್ ಟರ್ಮ್ ಇನ್ ನೇಚರ್ ಯಾವುದು ಮ್ಯಾಮ್ ಅಂತ ಕೇಳೋದಾದರೆ, ನಿಮಗೆ ಲಾಂಗ್ ಟರ್ಮ್ ಇನ್ ನೇಚರು ಸಾಲ್ವೆನ್ಸಿ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ ಅಂತ ಬರುತ್ತಲ್ಲ. ಸೊ ಅದು ನಿಮ್ಮ ಲಾಂಗ್ ಟರ್ಮ್ ಇನ್ ನೇಚರ್ ಇರುತ್ತೆ. ಸೊ ಲಿಕ್ವಿಡಿಟಿ ರೇಷಿಯೋಗೆ ಆಪ್ಷನ್ ನಂಬರ್ ಯಾವುದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀರಾ, ಓಕೆ ಇದನ್ನು ಸೆಲೆಕ್ಟ್ ಮಾಡಲಿಲ್ಲ ಅಲ್ವಾ. ಟ್ರೆಂಡ್ ಅನಾಲಿಸಿಸ್ಗೆ ಯಾವುದು, ಫೈನಾನ್ಷಿಯಲ್ ಅನಾಲಿಸಿಸ್ ಟೂಲ್, ಇದು ಡಿ. ಮತ್ತು ಲಿಕ್ವಿಡಿಟಿ ರೇಷಿಯೋಗೆ ಯಾವುದು, ಆಪ್ಷನ್ ನಂಬರ್ ಇ, ಶಾರ್ಟ್ ಟರ್ಮ್ ಇನ್ ನೇಚರ್. ನೆಕ್ಸ್ಟ್ ನೋಡಿ ಮ್ಯಾಚ್ ದ ಫಾಲೋಯಿಂಗ್, ಇನ್ನೊಂದು ಸೆಟ್ ನೋಡೋಣ, ಹೊಸ ಸೆಟ್ ಇದು. ನೆಕ್ಸ್ಟು ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಮ್ಯಾಚ್ ಮಾಡೋಣ, ಏನು ಗೊತ್ತಾಗ್ತಾ ಇಲ್ವಲ್ಲ. ಟೂಲ್ಸ್ ಫಾರ್ ಅನಾಲಿಸಿಸ್ ಆಫ್ ಸ್ಟೇಟ್ಮೆಂಟು ಇದಂತೂ ಗೊತ್ತಾಯಿತು. ಟೂಲ್ಸ್ ಆಫ್ ಅನಾಲಿಸಿಸ್ ಆಫ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಂತ ಎಲ್ಲ ಕೊಟ್ಟರೆ, ಟ್ರೆಂಡ್ ಅನಾಲಿಸಿಸ್ ಅಂತ ಮಾಡಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಇದು ಗೊತ್ತಾಗಲಿಲ್ಲ ಅಂತ ಅಂದರೆ ಬಿಡಿ, ಎಲಿಮಿನೇಷನ್ ಮಾಡಿಬಿಟ್ಟು ನೋಡೋಣ. ನೆಕ್ಸ್ಟು ಕೂಪನ್ ರೇಟ್. ಕೂಪನ್ ರೇಟ್ ಅಂತ ಅಂದರೆ ಏನು ಅಂತ ಅಂದರೆ, ಕೂಪನ್ ರೇಟ್ ಅಂತ ಅಂದರೆ ನಿಮ್ಗೆ ಗೊತ್ತಲ್ವಾ, 8% ಡಿಬೆಂಚರ್ಸ್, 8% ಪ್ರಿಫರೆನ್ಸ್ ಶೇರ್, 6% ಪ್ರಿಫರೆನ್ಸ್ ಶೇರ್, 7% ಡಿಬೆಂಚರ್,
ಡಿಬೆಂಚರ್, 6% ಡಿಬೆಂಚರ್ ಅಂತೆಲ್ಲ ಕೊಟ್ಟಿರ್ತಾರಲ್ಲ ಸ್ಟಾರ್ಟಿಂಗಲ್ಲೇ, ಡಿಬೆಂಚರ್ಗಿಂತ ಮುಂಚೆ ಕೊಟ್ಟಿರ್ತಾರಲ್ಲ ಅದನ್ನ ಏನಂತ ಅಂತೀವಿ, ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಅಂತೀವಿ ಆಯಿತಾ. ಕೂಪನ್ ರೇಟ್ನ ಏನಂತೀವಿ, ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋ ಅಂಥದ್ದನ್ನ ಕೂಪನ್ ರೇಟ್ ಅಂತ ಅಂತೀವಿ. ಸೊ ಇದು ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ ನೋಡಿ, 5th ಒನ್ನಲ್ಲಿ ಇದೆ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್. ಕೂಪನ್ ರೇಟ್ ಅಂದರೆ ಏನು, ಇಂಟ್ರೆಸ್ಟ್ ರೇಟ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ ಆಯಿತಾ. ಸೊ ಕೂಪನ್ ರೇಟ್ ಮೀನ್ಸ್ ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ ಕೀವರ್ಡ್ ರೇಟ್ ಮ್ಯಾಚ್ ಮಾಡ್ಕೊಳ್ಳಿ. ಎ ಅಲ್ಲ ಬಿ, ಸಾರಿ ಇದು ಆಪ್ಷನ್ ಎ ಬಿಟ್ಟಿದ್ದೀವಲ್ಲ, ಆಪ್ಷನ್ ನಂಬರ್ ಬಿಗೆ ಇಲ್ಲಿ 5th ಒನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀವಿ, ಸ್ಪೆಸಿಫಿಕ್ ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟು ಶೇರ್ ಹೋಲ್ಡರ್ಸ್ ಫಂಡು. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಅಂದರೆ ಯಾವ್ದು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಫೈನಾನ್ಷಿಯಲ್ ಆ್ಯಕ್ಟಿವಿಟಿನ ಅಲ್ಲ, ಗುಡ್ ವಿಲ್ ಶೇರ್ ಹೋಲ್ಡರ್ಸ್ ಫಂಡು ಅಲ್ಲ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನ ಅಲ್ಲ, ಮನಿ ರಿಸೀವ್ಡ್ ಅಗೇನೆಸ್ಟ್ ದ ಶೇರ್ ವಾರೆಂಟ್ ಹೌದು ಆಯಿತಾ. ಶೇರ್ ಹೋಲ್ಡರ್ ಫಂಡ್ ಅಂತ ಅಂದರೆ ಏನು, ಶೇರ್ಸ್ನ ಇಶ್ಯೂ ಮಾಡೋದ್ರ ಮೂಲಕ ಆಯಿತಾ, ಶೇರ್ ವಾರೆಂಟ್ಸ್ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ ಮನಿನ ಕಂಪನಿ ಕಲೆಕ್ಟ್ ಮಾಡ್ಕೊಂಬಂದಿರುತ್ತೆ, ಅದನ್ನೇ ಏನಂತ ಅಂತೀವಿ, ಶೇರ್ ಹೋಲ್ಡರ್ಸ್ ಫಂಡ್. ಸೊ ಇದು ಆಪ್ಷನ್ ನಂಬರ್ ಸಿ. ಓಕೆನಾ. ಟ್ರೆಂಡ್ ಅನಾಲಿಸಿಸ್ ಆಲ್ರೆಡಿ ತುಂಬ ಸಲ ಹೇಳ್ಬಿಟ್ಟಿದ್ದೀನಿ, ಸ್ಟಾರ್ಟಿಂಗ್ ನೋಡಿದ ತಕ್ಷಣನೇ ಇದಕ್ಕೆ ಹಾಕೋಬಿಡ್ಬೋದು. ಟೂಲ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಅನಾಲಿಸಿಸ್, ಆಪ್ಷನ್ ನಂಬರ್ ಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಮತ್ತೆ ಹೇಳ್ತಾ ಇದ್ದೀನಿ, 2 ಮಾರ್ಕ್ಸಿಗೆ ಕೇಳ್ತಾರೆ. ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ್ದ್ಯಾವುದು, ಟ್ರೆಂಡ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್, ಕಂಪೇರೇಟಿವ್ ಸ್ಟೇಟ್ಮೆಂಟ್ ಅಂತ ಬರ್ತೀರಾ. ನೆಕ್ಸ್ಟು ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್. ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಸು ಏನು, ಅದು ಎಂಥ ಆ್ಯಕ್ಟಿವಿಟಿ, ಅದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿನ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿನ. ಯಾವುದಾದ್ರು ಫಿಕ್ಸೆಡ್ ಅಸೆಟ್ ಮೇಲೆ ನಾವು ದುಡ್ಡು ಹಾಕ್ತಾ ಇದ್ದೀವಿ ಅಂತ ಅಂದರೆ ಅದೊಂದು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಓಕೆನಾ, ಇದು ಆಪ್ಷನ್ ನಂಬರ್ ಇ. ಇನ್ನೆರಡು ಉಳ್ಕೊಂತು, ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಅಂತೂ ಆಗಲ್ಲ, ನಾನು ಆಲ್ರೆಡಿ ಇವೆರಡ್ರ ಜೊತೆ ಕಂಪೇರ್ ಮಾಡಿದ್ದು ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ನ. ಸೊ ಗುಡ್ ವಿಲ್ ಅಂತ ಅಂದರೆ ಏನು ಅಂತ ಅಂದರೆ ಒಂದು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೊಟ್ಟಿರ್ತಾರೆ. ಸೊ ಅದು ಕೊಟ್ಬಿಟ್ಟಿದ್ರೆ ನಿಮ್ಗೆ ಫಸ್ಟ್ ಇಯರಲ್ಲೆಲ್ಲ ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟು ಈಸಿಯಾಗಿ ಮ್ಯಾಚ್ ಮಾಡಿಬಿಡ್ತಿದ್ರಿ. ಬಟ್ ಇವಾಗ ನಿಮ್ಗೆ ಏನಂತ ಕೇಳ್ತಿದ್ದಾರೆ, ಗುಡ್ ವಿಲ್ ಯಾವುದ್ರ ಜೊತೆ ಮ್ಯಾಚ್ ಆಗುತ್ತೆ. ಸೊ ಗುಡ್ ವಿಲ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ 3 ಟೈಪ್ ಇರುತ್ತೆ ಮಕ್ಕಳ. ಒಂದು ಆ್ಯನಿಟಿ ಮೆಥಡು, ಇನ್ನೊಂದು ಗುಡ್ ವಿಲ್ನ ಆವ್ರೇಜ್ ಪ್ರಾಫಿಟ್ ಮೆಥಡು, ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡ್. 3 ಟೈಪಲ್ಲಿ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 3 ಟೈಪಲ್ಲಿ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಯಾವ್ದ್ಯಾವುದು, ಆ್ಯನಿಟಿ ಮೆಥಡ್, ಆವ್ರೇಜ್ ಪ್ರಾಫಿಟ್ ಮೆಥಡ್, ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡು. ಸೊ ಇದನ್ನು ಕೂಡ 2 ಮಾರ್ಕ್ಸ್ಗೆ ವೆರಿ 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 ಇಂಪಾರ್ಟೆಂಟ್. ಇದನ್ನು ಕೇಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ, 1 ಮಾರ್ಕಿಗಾದರೂ ಕೇಳ್ಬೋದು. ಸೊ ಇದಕ್ಕೆ ಆಪ್ಷನ್ ನಂಬರ್ ಎಗೆ ಈ ಆಪ್ಷನ್, 3rd ಆಪ್ಷನ್ ಮ್ಯಾಚ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ನ ನೋಡೋಣ. ಸೊ ಮ್ಯಾಚ್ ದ ಫಾಲೋಯಿಂಗು. ಎಕ್ಸಿಕ್ಯೂಟರ್ ಅಕೌಂಟು. ಸೊ ಎಕ್ಸಿಕ್ಯೂಟರ್ ಅಕೌಂಟ್ ಅಂತ ಕೊಟ್ಟಿದ್ರೆ ಡೆತ್ ಆಫ್ ದ ಪಾರ್ಟ್ನರ್ ಅನ್ನೋ ವರ್ಡ್ ಇದೆಯಾ ಅಂತ ನೋಡ್ಬಿಡಿ, ಇಲ್ಲೇ ಇದೆ ನೋಡಿ. ಆಪ್ಷನ್ ನಂಬರ್ 6 is the correct answer for A. ಸೊ ಎಕ್ಸಿಕ್ಯೂಟರ್ ಅಕೌಂಟ್, ಡೆತ್ ಆಫ್ ದ ಪಾರ್ಟ್ನರ್ ಆಯಿತಾ. ಡೆತ್ ಆಫ್ ದ ಪಾರ್ಟ್ನರ್ ಟೈಮಲ್ಲೇ ನಾವು ಎಕ್ಸಿಕ್ಯೂಟರ್ ಅಕೌಂಟ್ನ ಓಪನ್ ಮಾಡೋ ಅಂಥದ್ದು. ಹೂ ಈಸ್ ಅನ್ ಎಕ್ಸಿಕ್ಯೂಟರ್ ಅಂತ 1 ಮಾರ್ಕಿಗೆ ಕೇಳ್ತಾರೆ, ಏನಂತ ಬರೀತೀರಾ, ಎಕ್ಸಿಕ್ಯೂಟರ್ ಈಸ್ ದ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ದ ಡಿಸೀಸ್ಡ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಬರೀರಿ. ಓಕೆನಾ. ನೆಕ್ಸ್ಟು ಪ್ರಾಫಿಟ್ ಆನ್ ರಿಯಲೈಸೇಷನ್ನು ಯಾವಾಗ ಮಾಡ್ತೀವಿ ನಾವು, ರಿಯಲೈಸೇಷನ್ ಅಕೌಂಟು ಫಸ್ಟ್ ಓಪನ್ ಮಾಡೋದು ಯಾವಾಗ, ಡಿಸೊಲ್ಯೂಷನ್ ಆಫ್ ದ ಫರ್ಮ್ ಮಾಡ್ತೀವಲ್ಲ ಆವಾಗ. ಡಿಸೊಲ್ಯೂಷನ್ ಆಫ್ ದ ಫರ್ಮ್ ಮಾಡುವಾಗ ರಿಯಲೈಸೇಷನ್ ಅಕೌಂಟ್ನ ಓಪನ್ ಮಾಡ್ತೀವಿ. ಸೊ ಅದ್ರದ್ದು ಪ್ರಾಫಿಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ರೆಡಿಟೆಡ್ ಟು ಆಲ್ ದ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸೊ ಪ್ರಾಸ್ಪೆಕ್ಟರ್ಸ್ ಅಂತ ಅಂದರೆ ಏನು ಮಕ್ಕಳ, ಆಲ್ರೆಡಿ ಹೇಳಿದ್ದೀನಿ ನಾನು. ಪ್ರಾಸ್ಪೆಕ್ಟರ್ ಈಸ್ ಅನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಬೈ ಎ ನ್ಯೂ ಕಂಪನಿ. ಪ್ರಾಸ್ಪೆಕ್ಟರ್ಸ್ ಅಂತ ಅಂದರೆ ಒಂದು ಇನ್ವಿಟೇಷನ್ನು, ಪಬ್ಲಿಕ್ಕಿಗೆ ಕೊಡುವಂತಹ ಇನ್ವಿಟೇಷನ್. ಕಂಪನಿ ಇಶ್ಯೂ ಆಫ್ ಶೇರ್ಸ್ ಮಾಡ್ತೀವಲ್ಲ ಆ ಟೈಮಲ್ಲಿ ಶೇರ್ಸ್ನ ಇಶ್ಯೂ ಮಾಡುವಾಗ ಪಬ್ಲಿಕ್ಕಿಗೆ ಪ್ರಾಸ್ಪೆಕ್ಟರ್ಸ್ನ ಇಶ್ಯೂ ಮಾಡಿಬಿಟ್ಟು ಅದ್ರ ಮೂಲಕ ಪಬ್ಲಿಕ್ಕಿಗೆ ನಮ್ಮದೊಂದು ಕಂಪನಿ ಇದೆ, ನಮಗೆ ಸೊ ಒಂದು ಕ್ಯಾಪಿಟಲ್ ಅಮೌಂಟ್ ಬೇಕು ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಸೊ ಇನ್ವಿಟೇಷನ್ ಪ್ರಾಸ್ಪೆಕ್ಟರ್ಸ್ ಅಂತ ಅಂದರೆ ಕೀವರ್ಡ್ ನೆನ್ಪಿಟ್ಕೊಳ್ಳಿ, ಪ್ರಾಸ್ಪೆಕ್ಟರ್ಸ್ ಮೀನ್ಸ್ ಇನ್ವಿಟೇಷನ್ ಅಂತ. ಆಪ್ಷನ್ನು ಇದಕ್ಕೆ 5th ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಸಿ. ನೆಕ್ಸ್ಟು ಟ್ರೆಂಡ್ ಅನಾಲಿಸಿಸ್. ಆಲ್ರೆಡಿ ಸುಮಾರು ಸಲ 5 ಸಲ ಹೇಳ್ಬಿಟ್ಟಿದ್ದೀನಿ. ಟ್ರೆಂಡ್ ಅನಾಲಿಸಿಸು, ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಟೈಪ್ಸ್ ಆಫ್ ಟೂಲ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಕಾಮನ್ ಸೈಜ್ ಅನಾಲಿಸಿಸ್ಸು, ಕಂಪೇರಿಟಿವ್ ಅನಾಲಿಸಿಸು, ಟ್ರೆಂಡ್ ಅನಾಲಿಸಿಸ್ ಬರೀರಿ ಅಂತ ಮತ್ತೆ ಹೇಳ್ತಿದ್ದೀನಿ. ಸ್ಟ್ರೆಸ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ. ನೆಕ್ಸ್ಟು ಸಾಲ್ವೆನ್ಸಿ ರೇಷಿಯೋ. ಏನು ಸಾಲ್ವೆನ್ಸಿ ರೇಷಿಯೋ ಅಂತ ಅಂದರೆ, ಸೊ ಸಾಲ್ವೆನ್ಸಿ ಡೆಪ್ನ ಯಾವಾಗ ಎಷ್ಟು ಬೇಗ ನಾವು ತೀರಿಸ್ತೀವಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ಗಳನ್ನ ಯಾವಾಗ ನಾವು
ಪೇಮೆಂಟ್ನ ಮಾಡ್ತೀವಿ ಅಂತ ಅನ್ನೋದನ್ನ ಒಳಗೊಂಡಿರುತ್ತೆ. ಅದು ಲಾಂಗ್ ಟರ್ಮ್ ಇನ್ ನೇಚರ್, ಆಯ್ತಾ ಅಲ್ವಾ. ಡಿಬೆಂಚರ್ಸ್ಗೆಲ್ಲ ಏನು ಮಾಡ್ತೀವಿ, ಬೇಗ ಬೇಗ ಪೇಮೆಂಟ್ ಮಾಡಿಬಿಡ್ತೀವ, ಶಾರ್ಟ್ ಟರ್ಮ್ ಇನ್ ನೇಚರ ಇಲ್ಲ ಅಲ್ವಾ. ಸೊ ನಾವು ಸಾಲ ತಂದಿರೋದೇ ಏನಕ್ಕೆ, ಬಿಸ್ನೆಸ್ನ ರನ್ ಮಾಡೋದಕ್ಕೆ ಅಂತ. ಸೊ ಲಾಂಗ್ ಟರ್ಮ್ ಇನ್ ನೇಚರ್, ಸೊ ಇಸ್ ದ ಕರೆಕ್ಟ್ ಆಪ್ಷನ್. ಸಾಲ್ವೆನ್ಸಿ ರೇಷಿಯೋ ಲಾಂಗ್ ಟರ್ಮ್ ಇನ್ ನೇಚರ್. ಸೊ ನೆಕ್ಸ್ಟ್ ಸೆಟ್ನ ನೋಡೋಣ. ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮ್ಗೆ ಏನು ಆಪ್ಷನ್ನ ಮ್ಯಾಚ್ ಮಾಡ್ತೀರಾ, ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್ ಅಲ್ಲ. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮ್ ಯಾವಾಗ ನೆನ್ಪು ಬರುತ್ತೆ ನಮಗೆ, ಸೊ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ನಾವು ಪಾರ್ಟ್ನರ್ಗೆ 2 ಟೈಪ್ ಆಫ್ ಅಕೌಂಟ್ಗಳನ್ನ ಓಪನ್ ಮಾಡ್ಬೋದು. ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನು ಫಿಕ್ಸೆಡ್ ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರ್ಸಿರ್ತೀವಿ. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನಾಗಿರುತ್ತೆ, ನಮ್ಮ ಕ್ಯಾಪಿಟಲ್ ಅಮೌಂಟು, ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟು ಫಿಕ್ಸ್ ಆಗಿರುತ್ತೆ, ಇಯರ್ ಟು ಇಯರ್ ಏನಾಗಲ್ಲ, ಚೇಂಜ್ ಆಗೋದಿಲ್ಲ. ಅದೇ ಫ್ಲಕ್ಚುಯೇಟೆಡ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನಾಗುತ್ತೆ, ಫ್ಲಕ್ಚುಯೇಟೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ನಿಮಗೆ ಇಯರು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ ಇಯರ್ ಟು ಇಯರು. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಅದಕ್ಕೋಸ್ಕರ ನಾವು 2 ಅಕೌಂಟ್ಗಳನ್ನ ಓಪನ್ ಮಾಡ್ತೀವಿ, ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟ್. ಹಾಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡಲ್ಲಿ ಅದು ಫ್ಲಕ್ಚುಯೇಟ್ ಆಗೋದ್ರಿಂದ ಅದಕ್ಕೆ ಒಂದೇ ಅಕೌಂಟು, ಓನ್ಲಿ ಕ್ಯಾಪಿಟಲ್ ಅಕೌಂಟ್ನ ಓಪನ್ ಮಾಡ್ತೀವಿ. ಸೊ ಆಪ್ಷನ್ನು ಇದಕ್ಕೆ 3rd ಆಪ್ಷನ್ನು ಎ. ನೆಕ್ಸ್ಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅಂದರೆ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ನ ಮುಚ್ಚೋ ಅಂಥದ್ದು ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಅಂತ ಕೊಟ್ಟಿಲ್ಲ, ಆದರೆ ರಿಯಲೈಸೇಷನ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಾನು ಆಗಲೇ ಹೇಳಿದೆ, ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಮಾಡುವಾಗ, ಡಿಸಲ್ಯೂಷನ್ ಮಾಡಬೇಕಾದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ನ ಡಿಸಾಲ್ವ್ ಮಾಡಬೇಕಾದ್ರೆ ನಾವು ಯಾವ ಅಕೌಂಟ್ನ ಓಪನ್ ಮಾಡ್ತೀವಿ, ಫಸ್ಟು ರಿಯಲೈಸೇಷನ್ ಅಕೌಂಟ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ನಂಬರ್ ಬಿ. ನೆಕ್ಸ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಏನಂತ ಕರಿತೀವಿ, ಓನರ್ಸ್ ಆಫ್ ದ ಕಂಪನಿ ಅಂತ ಕರಿತೀವಿ. ನೆನಪಲ್ಲಿ ಇಟ್ಕೊಬಿಡ್ಬೇಕು, ಇವೆಲ್ಲ ತಲೆಯಲ್ಲೇ ಇರಬೇಕು. ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಏನಂತ ಕರಿತೀವಿ, ಓನರ್ಸ್ ಆಫ್ ದ ಕಂಪನಿ. ನೋಡಿ ಇಲ್ಲೇ ಇದೆ. ಸೊ ಆಪ್ಷನ್ನು ಇದಕ್ಕೆ 4th ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಸಿ. ನೆಕ್ಸ್ಟು ಹಾರಿಜೆಂಟಲ್ ಅನಾಲಿಸಿಸ್. ಹಾರಿಜೆಂಟಲ್ ಅನಾಲಿಸಿಸ್ನ ಏನಂತ ಅಂತೀವಿ, ಸೊ ಹಾರಿಜೆಂಟಲ್ ಅನಾಲಿಸಿಸ್ಸು ಕಂಪೇರಿಟಿವ್ ಸ್ಟೇಟ್ಮೆಂಟು. ಇಲ್ಲಿ ಆಪ್ಷನ್ನೇ ಕೊಟ್ಟಿಲ್ಲ ನೋಡಿ, ರಾಂಗ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ, ಇದನ್ನ ಸರಿ ಮಾಡ್ಕೊಳ್ಳಿ. ಕಂಪೇರಿಟಿವ್ ಸ್ಟೇಟ್ಮೆಂಟ್ ಇದು, ಕಂಪೇರಿಟಿವ್ ಸ್ಟೇಟ್ಮೆಂಟ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾರಿಜೆಂಟಲ್ ಅನಾಲಿಸಿಸ್ಗೆ ಇದೊಂದು ರಾಂಗ್ ಆಗಿದೆ ಸೆಟ್ಟು. ಓಕೆನಾ. ನೆಕ್ಸ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದರೆ ಏನು, ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್ಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂತೀವಿ. ಸೊ ಆಪ್ಷನ್ ನಂಬರ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆ. ನೆಕ್ಸ್ಟ್ ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅನ್ನು, ಅಥವಾ ಅವರು ಸೂಪರ್ ಪ್ರಾಫಿಟ್ಟು, ಆ್ಯನ್ಯುಟಿ ಮೆಥಡು ಅಥವಾ ಆವ್ರೇಜ್ ಪ್ರಾಫಿಟ್ ಮೆಥಡು ಅಂತ ಕೊಟ್ಟರು ಗುಡ್ ವಿಲ್ಗೆ ಮ್ಯಾಚ್ ಮಾಡ್ತೀರಾ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ ಗುಡ್ ವಿಲ್ನ ಯಾವ್ಯಾವ ಟೈಪಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, 3 ಟೈಪಲ್ಲಿ ಹೇಳಿದೆ, ಸೂಪರ್ ಪ್ರಾಫಿಟ್ ಮೆಥಡು, ಆ್ಯನ್ಯುಟಿ ಮೆಥಡು ಮತ್ತು ಆವ್ರೇಜ್ ಪ್ರಾಫಿಟ್ ಮೆಥಡು. ನೆಕ್ಸ್ಟು ಪ್ರೀಮಿಯಂ ಅಂತ ಅಂದರೆ ಎಕ್ಸೆಸ್ ಅಮೌಂಟು ಪೇಯ್ಡ್, ಇಶ್ಯೂ ಆಫ್ ದ ಶೇರ್ಸ್ ಮಾಡಬೇಕಾದ್ರೆ ಎಕ್ಸೆಸ್ ಅಮೌಂಟು ಪೇಮೆಂಟ್ ಮಾಡೋದನ್ನೇ ನಾವೇನಂತ ಅಂತೀವಿ, ಪ್ರೀಮಿಯಂ ಅಮೌಂಟ್ ಅಂತ ಅಂತೀವಿ. ನೆಕ್ಸ್ಟು ರೆವಿನ್ಯೂ ಫ್ರಮ್ ಆಪರೇಷನ್ ಅಂತ ಅಂದರೆ ಏನು, ಸೊ ಗೂಡ್ಸ್ನ ಸೇಲ್ ಮಾಡಿದಾಗ ನಮಗೆ ಬರುವಂತಹ ಮೇನ್ ರೆವೆನ್ಯೂ, ನಮ್ಮ ಬಿಸ್ನೆಸ್ಸಲ್ಲಿ ಆಗುವಂತಹ ಮೇನ್ ಆಪ್ರೇಷನ್ ಏನಿದೆ, ನಾವು ಬಿಸ್ನೆಸ್ ಮಾಡೋದೇ ಏನಕ್ಕೆ, ನಾವು ಆದಾಯ ಗಳಿಸೋದಕ್ಕೆ. ಸೊ ಏನು ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಾವು, ಗೂಡ್ಸ್ಗಳನ್ನ ಸೇಲ್ ಮಾಡಿ ಅದರಿಂದ ಬರುವಂಥ ಆದಾಯನ ರೆವೆನ್ಯೂ ಫ್ರಮ್ ಆಪ್ರೇಷನ್ ಅಂತೀವಿ. ಅದಕ್ಕೆ ಸೊ ಕರೆಕ್ಟ್ ಆಪ್ಷನ್ ಈಸ್ ಸೊ ಸೇಲ್ ಆಫ್ ಪ್ರಾಡಕ್ಟ್ಸ್. ಸೊ ಆಪ್ಷನ್ ಸಿ ಅಂತ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ವೆರೈಟಿಕಲ್ ಅನಾಲಿಸಿಸ್. ಆಗಲೇ ಹೇಳಿದೆ, ವೆರೈಟಿಕಲ್ ಅನಾಲಿಸಿಸ್ಸು ಯಾವುದಿರುತ್ತೆ, ಕಾಮನ್ ಸೈಜ್ ಅನಾಲಿಸಿಸ್ಸು ಕೊಟ್ಟಿಲ್ಲ, ಇಲ್ಲಿ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಇಲ್ಲಿ ಹಾರಿಜೆಂಟಲ್ ಅನಾಲಿಸಿಸ್ಸು ಬಂದು ನಿಮಗೆ ಹಾರಿಜೆಂಟಲ್ ಅನಾಲಿಸಿಸ್ಸು ಕಂಪೇರಿಟಿವ್ ಇರಬೇಕಿತ್ತು, ಇಲ್ಲಿ ಕಾಮನ್ ಸೈಜ್ ಇರಬೇಕಿತ್ತು, ಉಲ್ಟಾ ಆಗಿದೆ. ವೆರೈಟಿಕಲ್ ಅನಾಲಿಸಿಸ್ ಅಂತ ಅಂದರೆ ಕಾಮನ್ ಸೈಜು, ಇಲ್ಲಿ ಸರಿ ಮಾಡ್ಕೊಳ್ಳಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಆಪ್ಷನ್ ಇದಕ್ಕೆ ಡಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಬುಕ್ ವ್ಯಾಲ್ಯೂ ಪರ್ ಶೇರ್. ಸೊ ಬುಕ್ ವ್ಯಾಲ್ಯೂ ಪರ್ ಶೇರ್ ಎಕ್ಸ್ಪ್ರೆಸ್ಡ್ ಇನ್ ರುಪೀಸ್. ಬುಕ್ ವ್ಯಾಲ್ಯೂ ಪರ್ ಶೇರ್ ಎಕ್ಸ್ಪ್ರೆಸ್ಡ್ ಇನ್
ರುಪೀಸ್. EPS ಅರ್ನಿಂಗ್ ಪರ್ ಶೇರ್ ಕೂಡ ಎಕ್ಸ್ಪ್ರೆಸ್ಡ್ ಇನ್ ರುಪೀಸು. ಹಾಗೆ ಬುಕ್ ವ್ಯಾಲ್ಯೂ ಪರ್ ಶೇರ್ ಅಂತ ಅಂದ್ರೂ ಅಷ್ಟೇ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ರೇಷಿಯೋಸ್ ಅಲ್ಲಲ್ಲ, ಸೊ ರುಪೀಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಆಪ್ಷನ್ ಈಸ್ ಇ. ಆಯಿತಾ. ನೆಕ್ಸ್ಟ್ ಸೆಟ್ ನೋಡೋಣ. ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್. ಸೊ ಕೊಟ್ಟಿದ್ದಾರೆ, ಇಂಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಎ. ಆಯಿತಾ. ನೆಕ್ಸ್ಟು ರಿಯಲೈಸೇಷನ್ ಅಕೌಂಟು ಯಾವಾಗ ನಾವು ಓಪನ್ ಮಾಡೋದು ಅಂತ ಹೇಳ್ತಿದ್ದೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಟೈಮಲ್ಲಿ. ಸೊ ಆಪ್ಷನ್ ಬಿ ಇದಕ್ಕೆ. ಆಯಿತಾ. ನೆಕ್ಸ್ಟು ಎಕ್ಸಿಕ್ಯೂಟರ್ ಅಕೌಂಟ್ ಯಾವಾಗ ಓಪನ್ ಮಾಡ್ತೀವಿ, ಡೆತ್ ಆಫ್ ದ ಪಾರ್ಟ್ನರ್ಸ್ ಟೈಮಲ್ಲಿ ಎಕ್ಸಿಕ್ಯೂಟರ್ ಅಕೌಂಟ್ನ ಓಪನ್ ಮಾಡ್ತೀವಿ. ನೆಕ್ಸ್ಟು ಕಂಪನೀಸ್ ಆ್ಯಕ್ಟ್ 2013 ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀವಿ ಅಲ್ವಾ, ಕಂಪನಿ ಅಕೌಂಟ್ನ ಶುರು ಮಾಡಿದಾಗ. ಸೊ ಕಂಪನೀಸ್ ಆ್ಯಕ್ಟ್ 2013 ಡಿ. ನೆಕ್ಸ್ಟು ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಟು ಎಂಥ ಆ್ಯಕ್ಟಿವಿಟಿ ಇದು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಟ್ಯಾಂಜಿಬಲ್ ಅಸೆಟ್ ಅಂತೂ ಅಲ್ಲ. ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಯಾವ್ದ್ಯಾವುದು, ನಿಮ್ಮ ಮೆಷಿನರಿ, ಫರ್ನಿಚರು, ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್, ದೋಸ್ ಆರ್ ಕಾಲ್ಡ್ ಟ್ಯಾಂಜಿಬಲ್ ಅಸೆಟ್ ಅಲ್ವಾ. ಸೊ ಹಾಗಾಗಿ ಈ ಆಪ್ಷನ್ ಎಲಿಮಿನೇಟ್ ಮಾಡಿದ್ರೆ, ಸೊ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಟು ಏನಾಗಿರುತ್ತೆ, ಫಿಕ್ಸೆಡ್ ಅಸೆಟ್ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಆಗಿರುತ್ತೆ. ನೋಡಿ, ಫಿಕ್ಸೆಡ್ ಅಸೆಟ್ ಅಂದ ತಕ್ಷಣ ಟ್ಯಾಂಜಿಬಲ್ ಅಸೆಟ್ ಅಂತ ಅನ್ಕೊಬಿಟ್ಟಿರಾ, ಫಿಕ್ಸೆಡ್ ಅಸೆಟ್ ಎಲ್ಲ ಸಾಮಾನ್ಯ ಟ್ಯಾಂಜಿಬಲ್ ಬರುತ್ತಲ್ಲ ಅಂತ. ಸೊ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ ಅಂತ ಹೇಳ್ತಿದ್ದಾರೆ. ಸೊ ಎಂಥ ಆ್ಯಕ್ಟಿವಿಟಿ ಇದು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಓಕೆನಾ. ಸೊ ಆಪ್ಷನ್ ಇ. ನೆಕ್ಸ್ಟ್ ಸೆಟ್ಟಲ್ಲಿ ಏನಂತ ಕೇಳ್ತಾ ಇದ್ದಾರೆ, ಆವ್ರೇಜ್ ಪ್ರಾಫಿಟ್ ಮೆಥಡ್. ಸೊ ಆವ್ರೇಜ್ ಪ್ರಾಫಿಟ್ ಮೆಥಡು ಏನಿದು, ನಾನು ಹೇಳಿದೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ನ ವ್ಯಾಲ್ಯೂ ಮಾಡೋದಕ್ಕೆ 3 ಟೈಪ್ಸಲ್ಲಿ ಇರುತ್ತೆ. ಆವ್ರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡು, ಆ್ಯನಿಟಿ ಮೆಥಡ್ ಅಂತ ಹೇಳಿದೆ ಅಲ್ವಾ. ಸೊ ಆವ್ರೇಜ್ ಪ್ರಾಫಿಟ್ ಮೆಥಡು ಆಪ್ಷನ್ ಯಾವುದಕ್ಕೆ ಬರುತ್ತೆ, ಎ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಎಕ್ಸಿಕ್ಯೂಟರ್ ಅಕೌಂಟು ಡೆತ್ ಆಫ್ ದ ಪಾರ್ಟ್ನರ್ ಟೈಮಲ್ಲಿ ಓಪನ್ ಮಾಡೋದು ಅಂತ ಹೇಳಿದೆ ಅಲ್ವಾ, ಆವಾಗಿಂದ ಹೇಳ್ತಾನೆ ಇದ್ದೀನಿ, ಬಿ. ಆಯಿತಾ. ಕಂಪಲ್ಸರಿ ಡಿಸಲ್ಯೂಷನ್. ಆಯಿತಾ. ಅಂದರೆ ಬಿಸ್ನೆಸ್ನ ಯಾವಾಗ ಡಿಸಾಲ್ವ್ ಮಾಡಲೇಬೇಕು, ಕಂಪಲ್ಸರಿಯಾಗಿ ಬಿಸ್ನೆಸ್ನ ಬಂದ್ ಮಾಡಿ ಮುಚ್ಚಿ ಅಂತ ಯಾವಾಗ ಹೇಳ್ತಾರೆ, ಕಂಪಲ್ಸರಿ ಡಿಸಲ್ಯೂಷನ್ನು ವೆನ್ ಎ ಬಿಸ್ನೆಸ್ ಆಫ್ ಎ ಫರ್ಮ್ ಬಿಕಮ್ಸ್ ಇಲ್ಲೀಗಲ್ ಬಿಸ್ನೆಸ್ನ ಕಂಡಕ್ಟ್ ಮಾಡ್ತಾ ಇದ್ರೆ ಬಿಸ್ನೆಸ್ಸು ಕಂಪಲ್ಸರಿ ಡಿಸಲ್ಯೂಷನ್ ಮಾಡೋದಕ್ಕೆ ಕೋರ್ಟೇ ಆರ್ಡರ್ ಕೊಟ್ಬಿಡುತ್ತೆ. ಮತ್ತು ಇನ್ನು ರೀಸನ್ಸ್ ಫಾರ್ ಡಿಸಲ್ಯೂಷನ್ ಅಂತ ನಿಮಗೆ 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಕೇಳ್ಬೋದು. ಇಫ್ ಎ ಪಾರ್ಟ್ನರ್ ಬಿಕಮ್ ಇನ್ಸೆನ್ಸ್, ಆವಾಗ ಕೂಡ ನೀವು ಕಂಪಲ್ಸರಿ ಡಿಸಲ್ಯೂಷನ್ ಮಾಡ್ಬೋದು. ಮತ್ತು ಇಫ್ ಎ ಪಾರ್ಟ್ನರ್ ಬಿಕಮ್ ಇನ್ಸಾಲ್ವೆನ್ಸ್, ಸೊ ಈ ಟೈಮಲ್ಲಿ ಕೂಡ ನಿಮಗೆ ಡಿಸಲ್ಯೂಷನ್ ಆಗುತ್ತೆ ಅಂತ ಅನ್ನೋದು ನೆನಪಲ್ಲಿ ಇಟ್ಕೊಳ್ಳಿ. 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾರೆ ಕ್ವಶನ್ನು, ಅದಕ್ಕೆ ಆನ್ಸರ್ ಮಾಡಿಬಿಟ್ಟು ಬನ್ನಿ. ನೆಕ್ಸ್ಟು ಹಾರಿಜೆಂಟಲ್ ಅನಾಲಿಸಿಸ್ ಅಂತ ಅಂದರೆ ನಾನು ಆಲ್ರೆಡಿ ಯಾವಾಗಲಿಂದ ಹೇಳ್ತಿದ್ದೀನಿ, ಹಾರಿಜೆಂಟಲ್ ಅನಾಲಿಸಿಸ್ ಇಸ್ ಎ ಕಂಪೇರಿಟಿವ್ ಸ್ಟೇಟ್ಮೆಂಟ್. ನೋಡಿ, ಇಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಾರಿಜೆಂಟಲ್ ಅನಾಲಿಸಿಸ್ ಅಂದರೆ ಕಂಪೇರಿಟಿವ್ ಸ್ಟೇಟ್ಮೆಂಟ್. ಆಯಿತಾ. ಡಿ. ನೋಡಿ, ಇಲ್ಲಿ ರಾಂಗ್ ಕೊಟ್ಟಿದ್ರು ಅಲ್ವಾ, ಇಲ್ಲಿ ಮೇಲ್ಗಡೆ ವರ್ಟಿಕಲ್ ಅನಾಲಿಸಿಸ್ ಅಂತ ಅನ್ನೋದಕ್ಕೆ ಕಂಪೇರಿಟಿವ್ ಕೊಟ್ಟಿದ್ರು, ಕಾಂಪನ್ಸೈಸ್ ಕೊಡಬೇಕಿತ್ತು. ಇದು ಸರಿ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಲಿಕ್ವಿಡಿಟಿ ರೇಷಿಯೋ ಅಂತ ಅಂದರೆ, ಸೊ ಯಾವ ಥರ ಇರುತ್ತೆ, ನೇಚರು ಶಾರ್ಟ್ ಟರ್ಮ್ ಇನ್ ನೇಚರ್ ಇರುತ್ತೆ. ಓಕೆನಾ. ಇದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟ್ ಸೆಟ್ಟಲ್ಲಿ ಆವ್ರೇಜ್ ಪ್ರಾಫಿಟ್ ಮೆಥಡ್ ಕೊಟ್ಟಿದ್ದಾರೆ. ಆವ್ರೇಜ್ ಪ್ರಾಫಿಟ್ ಮೆಥಡು ನಾನು ಆಲ್ರೆಡಿ ಹೇಳಿದೆ, ಯಾವಾಗ ಯೂಸ್ ಮಾಡ್ತೀವಿ, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆಪ್ಷನ್ ಎ ಫಾರ್ ಮ್ಯಾಚ್ಡ್ ವಿತ್ ದಿಸ್ ಒನ್, ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ನೆಕ್ಸ್ಟು ಈಕ್ವಿಟಿ ಶೇರ್ಸ್ನ ಏನಂತ ಅಂತಾರೆ ಅಂತ ಅಂದೆ, ಇನ್ನೊಂದು ನೇಮೇನು ಆರ್ಡಿನರಿ ಶೇರ್ಸ್. ಆಯಿತಾ. ನೆಕ್ಸ್ಟು ಡಿಬೆಂಚರ್ ಹೋಲ್ಡರ್ಸ್ನವರು ಏನಂತ ಕೊಟ್ಟಿದ್ದಾರೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಲೆಂಡರ್ಸ್ ಆಫ್ ಎ ಕಂಪನಿ. ಆಯಿತಾ. ಸೊ ನಮಗೆ ಲಾಂಗ್ ಟರ್ಮ್ ಪರ್ಪಸ್ಗೆ ಅಂತ ಏನು ಕೊಡ್ತಾರೆ, ಡೆಪ್ಟ್ ಕೊಡ್ತಾರಲ್ವಾ. ಸೊ ಲೆಂಡರ್ಸ್ ಅಂತ ಅಂದರೆ ನಮಗೆ ಸಾಲ ಕೊಡೋರು. ಸೊ ಡಿಬೆಂಚರ್ ಹೋಲ್ಡರ್ಸ್ ಈಸ್ ಅನ್ ಲೆಂಡರ್ಸ್ ಆಫ್ ಎ ಕಂಪನಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆನಾ. ವರ್ಟಿಕಲ್ ಅನಾಲಿಸಿಸ್ ಯಾವುದು, ಕಾಮನ್ ಸೈಜ್ ಸ್ಟೇಟ್ಮೆಂಟು. ಆವಾಗಲೂ ಸರಿ ಮಾಡಿಸ್ದೆ ಅಲ್ವಾ. ಸೊ ವರ್ಟಿಕಲ್ ಅನಾಲಿಸಿಸ್ ಅಂದರೆ ಏನು, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಬರುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆನಾ. ನೆಕ್ಸ್ಟು ಸ್ಯಾಲ್ರಿ ಪೇಡು ಎಂಥ ಆ್ಯಕ್ಟಿವಿಟಿ, ಒಂದು ಆಪರೇಟಿಂಗ್ ಆ್ಯಕ್ಟಿವಿಟಿ. ಆಯಿತಾ. ಸೊ ಬಿಸ್ನೆಸ್ಸಲ್ಲಿ ಸೇಲ್ ಮಾಡೋದು,
ಸ್ಯಾಲ್ರಿ ಪೇಮೆಂಟ್ ಮಾಡೋದು ಇದೆಲ್ಲ ಆಪರೇಟಿಂಗ್ ಆಕ್ಟಿವಿಟಿನಲ್ಲಿ ಬರುತ್ತೆ. ಸೊ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಆಪ್ಷನ್ ನಂಬರ್ ಇ. ಆಯಿತಾ. ಕಂಪೇರಿಟಿವ್ ಅನಾಲಿಸಿಸ್, ಹಾರಿಜೆಂಟಲ್ ಅನಾಲಿಸಿಸ್ಗೆ ಬರೋದು. ಕಂಪೇರಿಟಿವ್ ಸ್ಟೇಟ್ಮೆಂಟ್ ಯಾವುದ್ರಲ್ಲಿ ಬರುತ್ತೆ? ಸೊ ಹಾರಿಜೆಂಟಲ್ ಅನಾಲಿಸಿಸ್ ಅಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್ ಸೆಟ್ ನೋಡ್ತಾ ಹೋಗೋಣ. ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್. ಸೊ ಒಬ್ಬ ನ್ಯೂ ಪಾರ್ಟ್ನರ್ದು ಏನು ರೈಟ್ ಇರುತ್ತೆ? ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್. ಸೊ ಆಪ್ಷನ್ ನಂಬರ್ ಎ ಇದಕ್ಕೆ. ಸಿ ಮ್ಯಾಚ್ಡ್ ವಿತ್ ಫಸ್ಟ್ ಒನ್ಗೆ ಆಪ್ಷನ್ ನಂಬರ್ ಎ ಅಂದರೆ ಫಸ್ಟ್ ಒನ್ಗೆ ಮ್ಯಾಚ್ಡ್ ವಿತ್ 1 ಅಂತನಾದ್ರು ಅಂದ್ಕೊಳ್ಳಿ. ಈ ರೀತಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಓಕೆನಾ. ನೆಕ್ಸ್ಟು ಪ್ರಾಫಿಟ್ ಆನ್ ರಿಯಲೈಸೇಷನ್. ಆಯಿತಾ. ಪ್ರಾಫಿಟ್ ಇರೋದನ್ನ ಎಲ್ಲಿ ಶೇರ್ ಮಾಡ್ತೀರಾ? ಪ್ರಾಫಿಟ್ ಆನ್ ರಿಯಲೈಸೇಷನ್ ಕ್ರೆಡಿಟೆಡ್ ಟು ಆಲ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇದಕ್ಕೆ ಸೆಕೆಂಡ್ ಒನ್. ಓಕೆನಾ. ಸೆಕೆಂಡ್ ಒನ್ಗೆ ಈ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟು ರಿಡಂಪ್ಷನ್ ಆಫ್ ಡಿಬೆಂಚರ್. ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂದರೆ ರೀಪೇಮೆಂಟ್ ಆಫ್ ಡಿಬೆಂಚರ್ ಅಲ್ವಾ. ಸೊ ಡಿಸ್ಚಾರ್ಜ್ ದ ಲಯಬಿಲಿಟಿ. ಸೊ ನಮ್ಮ ಡಿಬೆಂಚರ್ ಏನು ಅದು ನಮಗೊಂದು ಲಯಬಿಲಿಟಿ, ಅದನ್ನ ನಾವು ಡಿಸ್ಚಾರ್ಜ್ ಮಾಡ್ತಿದ್ದೀವಿ, ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ದಿಸ್ ಒನ್ discharge of redemption of debenture means discharge of liability. ಥರ್ಡ್ ಒನ್ಗೆ ಇದು ಕರೆಕ್ಟ್ ಆನ್ಸರ್. ಓಕೆನಾ. ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಂ. ಸೆಕ್ಯೂರಿಟಿ ಪ್ರೀಮಿಯಂನ ಯಾವ ಅಂಡರಲ್ಲಿ ಬರಿತೀವಿ ಬ್ಯಾಲೆನ್ಸ್ ಶೀಟಲ್ಲಿ ಅಂತ ಅಂದರೆ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಕೌಂಟ್ ಬರಿತೀವಿ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ಬರಿತೀವಿ. ಸೊ ಆಪ್ಷನ್ 4th ಇದಕ್ಕೆ ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಯಿತಾ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಅದು ನಾನ್ ಕರೆಂಟ್ ಲಯಬಿಲಿಟಿನ ಅನ್ನೋ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ನಾವು ಪ್ರಿಪೇರ್ ಮಾಡೋದು. ಕಂಪನೀಸ್ ಆ್ಯಕ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಪ್ರಕಾರ ನಾವು ಪ್ರಿಪೇರ್ ಮಾಡೋದು. ಸೊ 5th ಆಪ್ಷನ್ ಬಿ ಸೆಲೆಕ್ಟೆಡ್ ಫಾರ್ ದಿಸ್ ಒನ್ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟು ಸೆಟ್ನ ನೋಡೋಣ. ಗೇನ್ಡ್ ಶೇರ್. ಸೊ ಗೇನ್ಡ್ ಶೇರ್ ಎಲ್ಲಿ ಬರುತ್ತೆ? ನಮ್ಮ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಅಲ್ಲಿ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಗೇನ್ಡ್ ಶೇರ್. ಸೊ ಎ ಆಪ್ಷನ್ ನಂಬರ್ 3ಗೆ ಎ ಕರೆಕ್ಟ್ ಮ್ಯಾಚ್. ಓಕೆನಾ. ನೆಕ್ಸ್ಟು ಪ್ರಾಸ್ಪೆಕ್ಟರ್ ಇಸ್ ಆನ್ ಏನು ಇನ್ವಿಟೇಷನ್. ಪ್ರಾಸ್ಪೆಕ್ಟರ್ ಮೀನ್ಸ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಬೈ ಎ ನ್ಯೂ ಕಂಪನಿ ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 1 ಮಾರ್ಕಲ್ಲಿ ಕೊಟ್ಟರು ಅಷ್ಟೇ, ಫಿಲ್ಲಿಂದ ಬ್ಲಾಂಕ್ಸಲ್ಲಿ ಕೊಟ್ಟರು ಅಷ್ಟೇ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಡಿಬೆಂಚರ್ ಹೋಲ್ಡರ್ಸ್. ಸೊ ಡಿಬೆಂಚರ್ ಹೋಲ್ಡರ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನಿದು? ಸೊ ಡಿಬೆಂಚರ್ ಹೋಲ್ಡರ್ಸ್ ಈಸ್ ಅನ್ ಲಾಂಗ್ ಟರ್ಮ್ ಡೆಪ್ಟ್ ಕೊಡೋರಲ್ವ ಅವ್ರು ನಮಗೆ. ಸೊ ಅವರು ಸಾಲ ಕೊಟ್ಟವರು, ಅವ್ರಿಗೆ ವೋಟಿಂಗ್ ರೈಟ್ಸ್ ಇರಲ್ಲ. ನೋ ವೋಟಿಂಗ್ ರೈಟ್ಸ್ ಡಿಬೆಂಚರ್ ಹೋಲ್ಡರ್ಸ್ಗೆ. ಏನು? ಆಪ್ಷನ್ ಸಿ. ಡಿಬೆಂಚರ್ ಹೋಲ್ಡರ್ಸ್ಗೆ ನೋ ವೋಟಿಂಗ್ ರೈಟ್ಸ್. ಯಾರಿಗೆ ವೋಟಿಂಗ್ ರೈಟ್ಸ್ ಇರುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ವೋಟಿಂಗ್ ರೈಟ್ಸ್ ಇರುತ್ತೆ ಕಂಪನಿನಲ್ಲಿ. ಓಕೆನಾ. ಹಾರಿಜೆಂಟಲ್ ಸ್ಟೇಟ್ಮೆಂಟು ಕಂಪೇರಿಟಿವ್ ಅನಾಲಿಸಿಸ್ ಅಥವಾ ಕಂಪೇರಿಟಿವ್ ಸ್ಟೇಟ್ಮೆಂಟ್. ನೋಡಿ, ಕಾಮನ್ ಸೈಜು ಕಂಪೇರಿಟಿವ್ 2 ಕೊಟ್ಟಿದ್ದಾರೆ. ಯಾವ್ದು ಸೆಲೆಕ್ಟ್ ಮಾಡ್ಕೊಬೇಕು ಹಾರಿಜೆಂಟಲ್ ಸ್ಟೇಟ್ಮೆಂಟ್ಗೆ? ಸೊ ಕರೆಕ್ಟ್ ಆಪ್ಷನ್ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಡಿ. ಡೆಪ್ಟ್ ಈಕ್ವಿಟಿ ರೇಷಿಯೋ ಅಂದರೆ ಏನು? ಡೆಪ್ಟ್ ಈಕ್ವಿಟಿ ರೇಷಿಯೋ ಅಂತ ಅಂದರೆ ರಿಲೇಷನ್ಶಿಪ್ ಬಿಟ್ವೀನ್ ಲಾಂಗ್ ಟರ್ಮ್ ಡೆಪ್ಟ್ಸ್ ಆ್ಯಂಡ್ ಈಕ್ವಿಟಿ. ನೋಡಿ, ಇದಾದ್ರೂ ಕೀವರ್ಡ್. ಡೆಪ್ಟ್ ಈಕ್ವಿಟಿ ಇಲ್ಲೇ ಕೊಟ್ಟಿದ್ದಾರೆ, ಡೆಪ್ಟ್ ಈಕ್ವಿಟಿ ಇಲ್ಲೇ ಕೊಟ್ಟಿದ್ದಾರೆ, ಮ್ಯಾಚ್ ಮಾಡ್ಕೊಳ್ಳಿ ಇ. ಓಕೆನಾ. ನೆಕ್ಸ್ಟು ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ಸೊ ಈಗ ಕೊಟ್ಬಿಟ್ರೆ ಬರೀತೀರಾ. ಹಾಗಾದರೆ 2013 ಇಲ್ಲೊಂದು ಆಪ್ಷನ್ ಇದೆ ಅಲ್ವಾ, ಇಲ್ಲಿದೆ ನೋಡಿ. ಯಾವುದಿದು? ಸೊ ಕಂಪನೀಸ್ ಆ್ಯಕ್ಟ್ ಎಲಿಮಿನೇಟ್ ಮಾಡಿಬಿಡಿ, ಇದಿರೋದೇ ಇಲ್ಲ ನೋಡಿ. ಕಂಪನೀಸ್ ಆ್ಯಕ್ಟ್ ಇದು, ಕಂಪನೀಸ್ ಆ್ಯಕ್ಟ್ ಕೇಳೇ ಇಲ್ಲ. ಸೊ ಇದನ್ನ ಎಲಿಮಿನೇಟ್ ಮಾಡಿಬಿಡಿ. ಇವಾಗ ಈಸಿಯಾಗಿ ನೀವು ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು. ಅಮೌಂಟ್ ಡ್ಯೂ ಟು ದ ಡಿಸೀಸ್ಡ್ ಪಾರ್ಟ್ನರ್ಗೆ ಕೊಡಬೇಕಾಗಿರುವಂತಹ ಅಮೌಂಟನ್ನು ಏನು ಮಾಡ್ತೀರಾ? ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಟ್ರಾನ್ಸ್ಫರ್ ಟು ಎಕ್ಸಿಕ್ಯೂಟರ್ ಅಕೌಂಟ್ ಅಲ್ವಾ. ಸೊ ಆಪ್ಷನ್ ನಂಬರ್ ಬಿ. ಡಿಸೀಸ್ಡ್ ಪಾರ್ಟ್ನರು, ಡೆತ್ ಆಫ್ ದ ಪಾರ್ಟ್ನರು, ಎಕ್ಸಿಕ್ಯೂಟರು ಮ್ಯಾಚ್ ಮಾಡಿಬಿಡಿ. ಅಲ್ಲೆಲ್ಲ ಕೀವರ್ಡ್ಸ್ ಅವೆಲ್ಲ. ಆಯಿತಾ. ಕಾಮನ್ ಸೀಲ್ ಅಂತ ಅಂದರೆ ಅಫಿಷಿಯಲ್ ಸಿಗ್ನೇಚರ್ ಆಫ್ ದ ಕಂಪನಿ. ಆಲ್ರೆಡಿ ಹೇಳಿದ್ದೀನಿ. ಆಯಿತಾ. ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ನೋಡಿ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದರೆ ಡಿಬೆಂಚರ್ಸ್ನ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಅಂತೀವಿ. ಸೊ ಆಪ್ಷನ್ ಇದಕ್ಕೆ ಮ್ಯಾಚ್ ಮಾಡಿ ಡಿ. ನೆಕ್ಸ್ಟು ಲಿಕ್ವಿಡಿಟಿ ರೇಷಿಯೋ ಅಂತ ಅಂದರೆ ಶಾರ್ಟ್ ಟರ್ಮ್ ಇನ್ nature is the correct option E. This is the very correct option for this question. Okay, next set ನೋಡೋಣ. Old profit
ಶೇರಿಂಗ್ ರೇಷಿಯೋ ಮೈನಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇದು ಸ್ಯಾಕ್ರಿಫೈಸ್ ರೇಷಿಯೋ. ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿದೆ ಸ್ಯಾಕ್ರಿಫೈಸ್ ರೇಷಿಯೋ ಓಲ್ಡ್ ಪ್ರಾಫಿಟ್ ರೇಷಿಯೋ ಮೈನಸ್ ನ್ಯೂ ಪ್ರಾಫಿಟ್ ರೇಷಿಯೋ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಸೆಲೆಕ್ಟ್ ಮಾಡ್ಕೊತೀರಾ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು. ಸೊ ರಿಯಲೈಸೇಷನ್ ಅಕೌಂಟು. ಸೊ ಡಿಸಲ್ಯೂಷನ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟ್ನ ಓಪನ್ ಮಾಡ್ತೀವಿ ಫಸ್ಟೇ ಅಂತ ಹೇಳಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. DRR ಅಂದರೆ ಡಿಬೆಂಚರ್ ರಿಡಂಪ್ಷನ್ ಫಂಡು. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಮೆಜರ್ಸ್ ರಿಸ್ಕ್ನ ಮೆಷರ್ ಮಾಡೋ ರೇಷಿಯೋಸ್ ಯಾವ್ದ್ಯಾವುದು? ಲಿಕ್ವಿಡಿಟಿ, ಡೆಪ್ಟು ಆ್ಯಂಡ್ ಪ್ರಾಫಿಟಬಿಲಿಟಿ. ಸೊ ದಿಸ್ ಒನ್ ಫಾರ್ ಡಿ. ಆಯಿತಾ. ನೆಕ್ಸ್ಟು ಪರ್ಚೇಸ್ ಆಫ್ ಎನಿ ಅಸೆಟ್ಟು. ಏನು ಕ್ಯಾಶು ಔಟ್ಫ್ಲೋ ಆಗ್ತಾ ಇರುತ್ತೆ. ಸೊ ಏನಾದರೂ ಅಸೆಟ್ನ ಪರ್ಚೇಸ್ ಮಾಡಿದ್ರೆ ಅಲ್ವಾ, ಸೊ ಕ್ಯಾಶ್ ಏನಾಗುತ್ತೆ ಬಿಸ್ನೆಸ್ಸಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಕ್ಯಾಶ್ ಔಟ್ಫ್ಲೋ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಆಪ್ಷನ್ ಇ. ಓಕೆನಾ. ನೆಕ್ಸ್ಟು ಇನ್ನೊಂದು ಸೆಟ್ನ ನೋಡಿ. ಅಶ್ಯೂರೆನ್ಸ್ ಆಫ್ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್. ಸ್ಟಾರ್ಟಿಂಗಲ್ಲೇ ಹೇಳಿದೆ, ಏನದು ಪ್ರಾಮಿಸ್ ಮಾಡಿರ್ತಾರೆ ಹೊಸ ಪಾರ್ಟ್ನರ್ಗೆ, ನಾವು ಅಶ್ಯೂರೆನ್ಸ್ ಮಾಡ್ತೀವಿ, ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ನ ಕೊಟ್ಟಿರ್ತೀವಿ ಅಂತ, ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ಆಪ್ಷನ್ ಎ ಇದು ಸೆಕೆಂಡ್ ಒನ್ನು ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಗೇನ್ ರೇಷಿಯೋ ಅಂತ ಅಂದರೆ ಏನು? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಆಯಿತಾ. ನೆಕ್ಸ್ಟು ಕಾಲ್ಸಿನರಿಯರ್ಸ್ ಅಂದರೆ ಏನು? ಅನ್ಪೇಯ್ಡ್ ಕಾಲ್ ಅಮೌಂಟ್ ಅಂತ ಹೇಳಿದೆ ಅಲ್ವಾ. ಸೊ ನೋಡಿ ಇಲ್ಲಿ ಮ್ಯಾಚ್ ಮಾಡಿ. ಸೊ ಫೋರ್ತ್ ಒನ್ನಲ್ಲಿದೆ ಅನ್ಪೇಯ್ಡ್ ಕಾಲ್ ಅಮೌಂಟ್. ಸೊ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಅಂದರೆ ಬಿಸ್ನೆಸ್ನ ಮೇನ್ ಆ್ಯಕ್ಟಿವಿಟಿಯಿಂದ ಬರುವಂತಹ ಅಮೌಂಟು. ರೆವೆನ್ಯೂ ಫ್ರಮ್ ಆಪರೇಷನ್ ಏನು? ಬಿಸ್ನೆಸ್ ಮೇನ್ ಆ್ಯಕ್ಟಿವಿಟಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು. ಸೊ ಸೇಲ್ ಆಫ್ ಪ್ರಾಡಕ್ಟ್. ಡಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಮ್ಯಾಚ್ ವಿತ್ ದಿಸ್ ಒನ್. ನೆಕ್ಸ್ಟು ಡಿಪ್ರಿಸಿಯೇಷನ್ ಈಸ್ ಆನ್ ನಾನ್ ಕ್ಯಾಶ್ ಐಟಮ್. ಸ್ಟಾರ್ಟಿಂಗಲ್ಲೇ ನೀವು ಫಸ್ಟ್ PUC ಇಂದನೂ ಹೇಳ್ಕೊಬಂದಿರ್ತೀವಿ. ಡಿಪ್ರಿಸಿಯೇಷನ್ ಈಸ್ ಆನ್ ನಾನ್ ಕ್ಯಾಶ್ ಐಟಮ್. ಓಕೆ. ನೆಕ್ಸ್ಟ್ ಮ್ಯಾಚ್ ಮಾಡ್ಕೊಂಡು ಹೋಗೋಣ. ಟೂ ಸಪ್ರೇಟ್ ಅಕೌಂಟು ಯಾವುದ್ರಲ್ಲಿ ಓಪನ್ ಮಾಡ್ತೀವಿ? ಸೊ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮ್. ಸೊ ಹೇಳಿದೆ ಅಲ್ವಾ. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ 2 ಅಕೌಂಟ್ ಓಪನ್ ಮಾಡ್ತೀವಿ. ಯಾವ್ದ್ಯಾವುದು? ಒಂದು ಕ್ಯಾಪಿಟಲ್ ಅಕೌಂಟು, ಇನ್ನೊಂದು ಕರೆಂಟ್ ಅಕೌಂಟು. ಬಿಕಾಸ್ ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಕ್ಯಾಪಿಟಲ್ ಅಮೌಂಟು ಸೇಮ್ ಇರುತ್ತೆ, ಫಿಕ್ಸೆಡ್ ಆಗಿರುತ್ತೆ. ಇನ್ನೊಂದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮಲ್ಲಿ ಒಂದೇ ಅಕೌಂಟ್ ಓಪನ್ ಮಾಡೋದು, ಕ್ಯಾಪಿಟಲ್ ಅಕೌಂಟ್ ಮಾತ್ರ. ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ 1 ಮಾರ್ಕಿಗೆ 2 ಮಾರ್ಕಿಗೆ ಕ್ವಶನ್ಸ್ಗಳು ಕೊಟ್ಟಾಗ ನೀವು ಬರಿಬೋದು. ನೆಕ್ಸ್ಟು ಗೇನ್ ರೇಷಿಯೋ ಅಂದರೆ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಈಗ ತಾನೇ ಮೇಲ್ಗಡೆ ಸೆಟ್ಟಲ್ಲಿ ಮಾಡಿದ್ವಿ. ಸೊ this is the correct answer for this one. Okay. ರಿಯಲೈಸೇಷನ್ ಅಕೌಂಟ್ ಯಾವಾಗ ಓಪನ್ ಮಾಡ್ತೀವಿ? ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಟೈಮಲ್ಲಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ವರ್ಟಿಕಲ್ ಅನಾಲಿಸಿಸ್ ಅಂದರೆ ಯಾವುದು? ಕಾಮನ್ ಸೈಜ್ ಕಂಪೇರೇಟಿವ್? ಆಫ್ ಕೋರ್ಸ್ ಕಾಮನ್ ಸೈಜ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ನೆಕ್ಸ್ಟು ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್. ಆಯಿತಾ. ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ ನೋಡಿ. ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ಟು ಎಂಥ ಆ್ಯಕ್ಟಿವಿಟಿ? ನಿಮ್ಮ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಓಕೆನಾ. ಸೊ ಇಷ್ಟು ಆಯಿತು. ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಒಂದು ಉಳ್ಕೊಂತು. ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲು ಯಾವ್ಯಾವ ಟೈಪಲ್ಲಿ ಮಾಡ್ತೀವಿ? ಸೂಪರ್ ಪ್ರಾಫಿಟ್ ಮೆಥಡು, ಆ್ಯನಿಟಿ ಮೆಥಡು, ಆವ್ರೇಜ್ ಪ್ರಾಫಿಟ್ ಮೆಥಡು. ಓಕೆ. ನೆಕ್ಸ್ಟ್ ನೋಡೋಣ. ಹಾಗೆ ನೆಕ್ಸ್ಟ್ ಸೆಟ್ ನೋಡೋಣ. ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. So very much correct answer for this one. Okay. Goodwill is an intangible asset. Very easy set ಇದು ಅಲ್ವಾ. 2 ಆಪ್ಷನ್ನ ಕಣ್ಮುಚ್ಕೊಂಡು ಹಾಕ್ಬಿಡ್ತೀರಾ ನೀವಂತೂ ನೋಡಿದ ತಕ್ಷಣನೇ. ಶೇರ್ ಅಂತಂದರೆ ಒಂದು ಲಾಂಗ್ ಟರ್ಮ್ ಬಾರೋಯಿಂಗ್, ಫ್ರಾಕ್ಷನಲ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್. ಸೊ ಇದು ಕರೆಕ್ಟ್ ಆಪ್ಷನ್. ಆಯಿತಾ. ಫ್ರಾಕ್ಷನಲ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್. ಆಯಿತಾ. ಸೊ ಡಿ, ಸಾರಿ ಸಿ. ಒಂದು ನಿಮಿಷ. ಇದಕ್ಕೆ ಆಪ್ಷನ್ ಸಿ, ಫ್ರಾಕ್ಷನಲ್ ಪಾರ್ಟ್ ಆಫ್ ಶೇರ್ ಕ್ಯಾಪಿಟಲ್ನ ಶೇರ್ಸ್ ಅಂತ ಅಂತೀವಿ. ಓಕೆನಾ. ನೆಕ್ಸ್ಟು ಡಿಬೆಂಚರ್ಸ್. ಆಯಿತಾ. ಅದೊಂದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್, ಗೊತ್ತಿರೋಂಥ ವಿಚಾರ. ದಟ್ ಈಸ್ ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ನೆಕ್ಸ್ಟು ಡಿಪ್ರಿಸಿಯೇಷನ್ ಒಂದು ನಾನ್ ಕ್ಯಾಶ್ ಐಟಮ್ ಅಂತ ಹೇಳಿದೆ. ಇದಕ್ಕೆ ಇ. ಓಕೆನಾ. ನೆಕ್ಸ್ಟು ಇನ್ನೊಂದು ಸೆಟ್ನ ನೋಡೋಣ. ಪಾರ್ಟ್ನರ್ಶಿಪ್ ಡೀಡು
ಒಂದು ಕ್ಯಾಪಿಟಲ್ ರಿಸರ್ವ್, ಸ್ಟ್ಯಾಂಪ್ ಆ್ಯಕ್ಟು, ಸೊ ಪಾರ್ಟ್ನರ್ಶಿಪ್ ಡೀಡ್, ಕ್ಯಾಪಿಟಲ್ ಸ್ಟ್ಯಾಂಪ್ ಆ್ಯಕ್ಟ್ ಮೂಲಕ ನಾವೇನಾಗಿರಬೇಕು, ಪ್ರಾಪರ್ಲಿ ಡ್ರಾಫ್ಟ್ ಆಗಿರಬೇಕು. ಸೊ ಪಾರ್ಟ್ನರ್ಶಿಪ್ ಡೀಡ್ಗೆ ಆಪ್ಷನ್ ಎ ಇದು ಸ್ಟ್ಯಾಂಪ್ ಆ್ಯಕ್ಟ್ ಕರೆಕ್ಟ್ ಆನ್ಸರು. ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ನಾವು ಮಾಡ್ತೀವಿ. ಸೊ ಇದಕ್ಕೆ ಬಿ ಆಯಿತಾ. ನೆಕ್ಸ್ಟು ಶೇರ್ ಆಫ್ ಫರ್ ಫ್ಯೂಚರ್, ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಶೇರ್ ಆಫ್ ಫರ್ ಫ್ಯೂಚರ್ನ ಕ್ಯಾಪಿಟಲ್ ರಿಸರ್ವ್ ಇಸ್ ದ ಕರೆಕ್ಟ್ ಆಪ್ಷನ್ ಸಿ ಆಯಿತಾ. ನೆಕ್ಸ್ಟು ಕರೆಂಟ್ ರೇಷಿಯೋ ಆಯ್ತು. ಪ್ರೀಮಿಯಂ ಆನ್ ರಿಡಮ್ಷನ್ನು ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ರಿಡಮ್ಷನ್ ಮಾಡಬೇಕಾದ್ರೆ ಪ್ರೀಮಿಯಮಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಥ್ರೂ ಲಯಬಿಲಿಟಿ ಅಕೌಂಟ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಇದಕ್ಕೆ ಡಿ ಆಯಿತಾ. ನೆಕ್ಸ್ಟು ಕರೆಂಟ್ ರೇಷಿಯೋ ಒಂದು ಲಿಕ್ವಿಡಿಟಿ ರೇಷಿಯೋ ಕೀವರ್ಡ್ ಮ್ಯಾಚ್ ಮಾಡಿ, ಓಕೆನಾ. ಸೊ ಕರೆಕ್ಟ್ ಆಪ್ಷನ್ಸ್ ಮ್ಯಾಚ್ ಆಯಿತು. ಇವಾಗ ನೆಕ್ಸ್ಟ್ ಸೆಟ್ ನೋಡೋಣ. ಕ್ಯಾಪಿಟಲೈಸೇಷನ್ ಮೆಥಡ್ ಆಯಿತಾ. ಸೊ ಗುಡ್ ವಿಲ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಇದು ಒಂದು ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್ ಮರ್ತ್ಬಿಟ್ಟಿದೆ ಹೇಳೋದಕ್ಕೆ. ಕ್ಯಾಪಿಟಲೈಸೇಷನ್ ಮೆಥಡ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಆಪ್ಷನ್ ಎ ಫಾರ್ ದಿಸ್ ಒನ್ ಆಯಿತಾ. ನೆಕ್ಸ್ಟು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ಏನು ಆಪ್ಷನ್ನು, ಸೊ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಇಸ್ ದ ಕರೆಕ್ಟ್ ಆ್ಯಂಡ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಡಿಬೆಂಚರ್ ಹೋಲ್ಡರ್ಸು ಲಾಂಗ್ ಟರ್ಮ್ ಡೆಪ್ಟ್ ಅಂತ ಅಂತೀವಿ ಅವನ್ನ, ಡಿಬೆಂಚರ್ ಹೋಲ್ಡರ್ಸ್ನ, ಅವ್ರಿಗೆ ವೋಟಿಂಗ್ ರೈಟ್ಸ್ ಕೂಡ ಇರಲ್ಲ, ನೋ ವೋಟಿಂಗ್ ರೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್ಸ್ ಫಾರ್ ದಿಸ್ ಒನ್. ವರ್ಟಿಕಲ್ ಅನಾಲಿಸಿಸ್ಸು ಕಾಮನ್ ಸೈಜ್ ಅನಾಲಿಸಿಸ್ನ ವರ್ಟಿಕಲ್ ಅನಾಲಿಸಿಸ್ ಅಂತ ಅಂತೀವಿ. ಸೊ ಆಪ್ಷನ್ ನಂಬರ್ ಡಿ is the correct answer for this one. Issue of ಶೇರ್ಸ್ನ ಇಶ್ಯೂ ಮಾಡಿದಾಗ ನಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಔಟ್ಫ್ಲೋ ಎಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ನಾವು ರೀಪೇಮೆಂಟ್ ಮಾಡಿದ್ರೆ, ರಿಡಮ್ಷನ್ ಮಾಡಿದ್ರೆ ನಮಗೆ ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಇಶ್ಯೂ ಮಾಡಿದ್ರೆ ಶೇರ್ಸ್ನ ದುಡ್ಡು ಬರುತ್ತೆ ನಮಗೆ ಬಿಸ್ನೆಸ್ಗೆ, ಓಕೆನಾ. ಸೊ ಆಪ್ಷನ್ ಇ ಫಾರ್ ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಸೆಟ್ ನೋಡೋಣ. ಗೇನಿಂಗ್ ರೇಷಿಯೋ ಮೇ ಬಿ ಮುಗೀತು ಅಂತ ಅನಿಸುತ್ತೆ, ಇಲ್ಲ ಇನ್ನೂ ಇದೆ. ಗೇನಿಂಗ್ ರೇಷಿಯೋ ಆಯಿತಾ. ಗೇನಿಂಗ್ ರೇಷಿಯೋ ನಿಮಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಮಾಡಬೇಕಾದ್ರೆ ಗೇನಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಅಂಥದ್ದು ಎ ಆಯಿತಾ. ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರು ಯಾವ ಅಸೆಟ್ಸ್ನ ತಗೊಂಡು ಹೋದ್ರೆ ಏನು ಮಾಡ್ತೀರಾ, ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್. ಅಲಾಟ್ಮೆಂಟ್ ಆಫ್ ಶೇರ್ಸ್ಗೆ ಏನಿದೆ ಸ್ಟೆಪ್ಸ್ ಇನ್ ಪ್ರೊಸೀಜರ್ ಆಫ್ ದ ಶೇರ್ ಇಶ್ಯೂ. ಸೊ ಇದೊಂದು ಸ್ಟೆಪ್ಪು, ಶೇರ್ಸ್ ಇಶ್ಯೂ ಮಾಡಬೇಕಾದ್ರೆ ನಡೆಸುವಂಥ ಒಂದು ಸ್ಟೆಪ್ಪು ಆಯಿತಾ. ಅಲಾಟ್ಮೆಂಟ್ ಆಫ್ ಶೇರ್ಸ್ಗೆ ಒಂದು ನಿಮ್ಗೆ ಗೊತ್ತಲ್ವಾ ಯಾವ್ಯಾವ ಸ್ಟೆಪ್ಪಲ್ಲಿ ನಾವು ಇಶ್ಯೂ ಮಾಡ್ತೀವಿ ಶೇರ್ನ. ಸೊ ಫಸ್ಟು ಅಲಾಟ್ಮೆಂಟ್ ಮನಿ, ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಕಾಲ್ ಮನಿ, ಸೆಕೆಂಡ್ ಫೈನಲ್ ಕಾಲ್ ಮನಿ ಅಂತ ಕಲೆಕ್ಟ್ ಮಾಡ್ಕೊತೀವಲ್ವ. ಸೊ ಅದರಲ್ಲಿ ಇದು ಒಂದು ಸೆಕೆಂಡ್ ಸ್ಟೆಪ್ಪು ಆಯಿತಾ. ಸೊ ಅದಕ್ಕೆ ಇದು ಕರೆಕ್ಟ್ ಆನ್ಸರ್. ವರ್ಟಿಕಲ್ ಅಲಾಟ್ಮೆಂಟ್ ಆಫ್ಗೆ ಸ್ಟೆಪ್ಸ್ ಇನ್ ದ ಪ್ರೊಸೀಜರ್ ಆಫ್ ಶೇರ್ ಇಶ್ಯೂ. ವರ್ಟಿಕಲ್ ಅನಾಲಿಸಿಸ್ಸು ಕಾಮನ್ ಸೈಜ್ comparative. So of course common size. So this is the correct answer for this one. Next asset test ratio ನ ಇನ್ನೊಂದು ಹೆಸರು ಏನು, ಕ್ವಿಕ್ ರೇಷಿಯೋ ಅಂತ ಕೂಡ ಕರಿತೀವಿ ಅಂತ ಹೇಳಿದೆ ಅಲ್ವಾ ಆಗಲೇ. ಇನ್ನೊಂದು ಸೆಟ್ಟಲ್ಲಿ ಇತ್ತು ಇದು. ಓಕೆ ಕರೆಕ್ಟ್ ಆನ್ಸರ್. ಇದು ಎಲಿಮಿನೇಟ್ ಮಾಡಿಬಿಡ್ಬೋದಿತ್ತು ಫಸ್ಟ್ನೇ, ಓಕೆನಾ. ಕರೆಕ್ಟ್ ಮ್ಯಾಚ್ ಆಯಿತು. ಓಕೆ ಇನ್ನೊಂದು 3 ಸೆಟ್ ಇದೆ, ಬೇಗ ನೋಡೋಣ. ನ್ಯೂ ಶೇರ್ಸ್. ಸೊ ನ್ಯೂ ಶೇರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಓಲ್ಡ್ ಶೇರ್ಸ್ ಪ್ಲಸ್ ಶೇರ್ ಅಕ್ವೈರ್ಡ್ ಮೂಲಕ ನಾವು ನ್ಯೂ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಎ ಆಯಿತಾ. ನೆಕ್ಸ್ಟು ಅಸೆಟ್ಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್, ಡೆಬಿಟ್ ಟು ಕನ್ಸರ್ನ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನು ಕನ್ಸರ್ನ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಡೆಬಿಟ್ ಮಾಡ್ತೀವಿ. ಸೊ ಇದು ಆಪ್ಷನ್ ಬಿ ಆಗುತ್ತೆ. ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಈಸ್ ಎ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್, ಓಕೆನಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ಆನ್ ಫಾರ್ಮಲ್ ಆನ್ಯುವಲ್ ರಿಪೋರ್ಟ್
ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್. ನೆಕ್ಸ್ಟು ಇನ್ನೇನಂತ ಇದೆ, ಫೈನಾನ್ಷಿಯಲ್ ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಆಸಿಡ್ ಟೆಸ್ಟ್ ರೇಷಿಯೋ. ಸೊ ದಿಸ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್ ಇ ಫಾರ್ ದಿಸ್ ಒನ್. ಓಕೆನಾ. ನೆಕ್ಸ್ಟ್ ಸೆಟ್ ನೋಡೋಣ. ಕ್ಯಾಪಿಟಲೈಸೇಷನ್ ಮೆಥಡ್, ಗುಡ್ ವಿಲ್ನ 4 ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಒಂದು ಆವ್ರೇಜ್ ಪ್ರಾಫಿಟ್ ಮೆಥಡು, ಇನ್ನೊಂದು ಕ್ಯಾಪಿಟಲೈಸೇಷನ್ ಮೆಥಡು, ಇನ್ನೊಂದು ಆ್ಯನಿಟಿ ಮೆಥಡು, ಇನ್ನೊಂದು ಸೂಪರ್ ಪ್ರಾಫಿಟ್ ಮೆಥಡು. ಆಯಿತಾ. ಸೊ ಅದಕ್ಕೆ ಕ್ಯಾಪಿಟಲೈಸೇಷನ್ ಮೆಥಡ್ಗೆ ಕರೆಕ್ಟ್ ಆಪ್ಷನ್ ಯಾವುದು? ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಈಸ್ ದ ಕರೆಕ್ಟ್ ಆ್ಯಂಡ್ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ಡಿಸಲ್ಯೂಷನ್ ಆಫ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಅಂದರೆ ಬಿಸ್ನೆಸ್ನ ಕ್ಲೋಸಿಂಗ್ ಡೌನ್ ಮಾಡೋ ಅಂಥದ್ದು. ಇನ್ನೊಂದು ಆಪ್ಷನ್ ಏನು ಕೊಟ್ಟಿರ್ತಾರೆ? ರಿಯಲೈಸೇಷನ್ ಅಕೌಂಟ್ ಅಂತ ಕೊಟ್ಟಿರ್ತಾರೆ. ಸೊ ನೋಡಿಕೊಂಡು ಯಾವ ಆಪ್ಷನ್ ಕೊಟ್ಟಿರ್ತಾರೆ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಸೊ ಡಿಸಲ್ಯೂಷನ್ ಅಂದರೆ ನೆನಪಿಗೆ ಬರಬೇಕಾಗಿರೋದು ನಿಮಗೆ ಕ್ಲೋಸಿಂಗ್ ಡೌನ್ ಆಫ್ ಎ ಬಿಸ್ನೆಸ್ ಮತ್ತು ರಿಯಲೈಸೇಷನ್. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ನ ಏನನ್ನೋಗೆ ಅವ್ರಿಗೆ ನೋಟಿಂಗ್ ರೈಟ್ಸ್ ಇರಲ್ಲ. ಅವರು ಲಾಂಗ್ ಟರ್ಮ್ ಡೆಪ್ಟ್ ಕೊಟ್ಟಿರೋರಾಗಿರ್ತಾರೆ, ಲೆಂಡರ್ಸ್ ಆಗಿರ್ತಾರೆ ಬಿಸ್ನೆಸ್ಗೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆಪ್ಷನ್ ಯಾವ್ದು ಕೊಟ್ಟಿದ್ದಾರೆ? ನೋ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ವರ್ಟಿಕಲ್ ಅನಾಲಿಸಿಸ್ ಅಂತ ಅಂದರೆ ಏನು? ಒಂದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಲ್ವಾ. ವರ್ಟಿಕಲ್ ಅನಾಲಿಸಿಸ್ನ ಇನ್ನೊಂದು ಹೆಸರು ಅಥವಾ ಕಾಮನ್ ಸೈಜ್ನ ಇನ್ನೊಂದು ಹೆಸರು ವರ್ಟಿಕಲ್ ಅನಾಲಿಸಿಸ್ ಅಂತ. ಸೊ ಇದು ಕರೆಕ್ಟ್ ಆನ್ಸರ್ಸ್ ಫಾರ್ ದಿಸ್ ಒನ್. ಓಕೆನಾ. ಇಶ್ಯೂ ಆಫ್ ಶೇರ್ಸ್ನ ಇಶ್ಯೂ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ಶೇರ್ಸ್ನ ಇಶ್ಯೂ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆನಾ. ನೆಕ್ಸ್ಟು ಲಾಸ್ಟ್ ಸೆಟ್ ಇದೆ. ಸೊ ಕಾಣಿಸ್ತಾ ಇದೆಯಾ ಕರೆಕ್ಟಾಗಿ? ಲಾಸ್ಟ್ ಸೆಟ್ ಇದೆ ನೋಡ್ಕೊಳ್ಳಿ. ಸೊ ಕರೆಂಟ್ ಸ್ವಲ್ಪ ಝೂಮ್ ಮಾಡೋಣವ. ಓಕೆ, ಈಗ ಕರೆಕ್ಟಾಗಿ ಕಾಣಿಸ್ತಿದೆ ಅನಿಸುತ್ತೆ. ಕರೆಂಟ್ ಅಕೌಂಟು ನಾನು ಹೇಳಿದೆ ಯಾವಾಗ ಓಪನ್ ಮಾಡ್ತೀವಿ. ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ 2 ಅಕೌಂಟ್ನ ಓಪನ್ ಮಾಡ್ತೀವಿ. ಒಂದು ಕರೆಂಟ್ ಅಕೌಂಟು, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ. ಸೊ ಕರೆಕ್ಟ್ ಆಪ್ಷನ್ನು ಇದು ಫಿಕ್ಸೆಡ್ ಕ್ಯಾಪಿಟಲ್ ಸಿಸ್ಟಮು. ಓಕೆನಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಡಿಬೆಂಚರು ಆಲ್ರೆಡಿ ಹೇಳ್ದಂಗೆ ಅವರು ನಮಗೆ ಲೆಂಡರ್ಸ್ ಆಗಿರ್ತಾರೆ ಡಿಬೆಂಚರ್ಸು. ಆಮೇಲೆ ಅದೊಂದು ಲಾಂಗ್ ಟರ್ಮ್ ಡೆಪ್ಟ್ ಆಗಿರುತ್ತೆ. ಸೊ ಡಿಬೆಂಚರ್ ಅಂತ ಅಂದರೆ ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ತ್ ಅಂತ. ಆಯಿತಾ. ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ತ್. ಆಯಿತಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಡಿಬೆಂಚರಲ್ಲೇ ಎಷ್ಟು ವೆರೈಟಿನಲ್ಲಿ ಕೇಳ್ತಾರೆ ಅಂತ ಆಪ್ಷನ್ ಇದೆಯಾ ಅಂತ ನೋಡಬೇಕು. ಲಾಂಗ್ ಟರ್ಮ್ ಡೆಪ್ಟ್ ಅಂತ ಕೊಟ್ಟಿದ್ದಾರಾ, ಅಥವಾ ಡಿಬೆಂಚರ್ನ ಏನು ಲೆಂಡರ್ಸ್ ಆಫ್ ದ ಡಿಬೆಂಚರ್ ಹೋಲ್ಡರ್ಸ್ ಅಂತ ಕೊಟ್ಟು ಲೆಂಡರ್ಸ್ ಆಫ್ ದ ಕಂಪನಿ ಅಂತ ಕೊಟ್ಟಿದ್ದಾರಾ, ನೋ ವೋಟಿಂಗ್ ರೈಟ್ಸ್ ಅಂತ ಕೊಟ್ಟಿದ್ದಾರಾ, ನೋಡಿಕೊಂಡು ಮ್ಯಾಚ್ ಮಾಡಿ. ಆಯಿತಾ. ಸೊ ಸೆಕ್ಯೂರಿಟಿ ಪ್ರೀಮಿಯಮ್ನ ಎಲ್ಲಿ ಎಂಟರ್ ಮಾಡ್ಕೊತೀವಿ ನಾವು? ಯಾವ ಹೆಡಿಂಗ್ ಅಂಡರಲ್ಲಿ? ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂಡರಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಪೇಮೆಂಟ್ ಆಫ್ ಸ್ಯಾಲರಿ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಆವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಒನ್. ಓಕೆನಾ. ನೆಕ್ಸ್ಟು ವರ್ಟಿಕಲ್ ಅನಾಲಿಸಿಸ್ ಅಂತ ಅಂದರೆ ಏನು ಮಕ್ಕಳ? ವರ್ಟಿಕಲ್ ಅನಾಲಿಸಿಸ್ಸು ಕಂಪೇರಿಟಿವ್ ಸ್ಟೇಟ್ಮೆಂಟ್ನ ಇನ್ನೊಂದು ಹೆಸರೇ ವರ್ಟಿಕಲ್ ಅನಾಲಿಸಿಸ್ ಅಂತ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಒನ್. ಓಕೆನಾ. ಸೊ ಎಲ್ಲ ಆಪ್ಷನ್ಸ್ಗಳು ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಂಡಿದ್ದೀವಿ. ಸೊ ನೋಡ್ಕೊಳ್ಳಿ ಈ ಥರ ಕ್ವಶನ್ಸ್ಗಳು. ಇದೊಂದು ಫುಲ್ ವಿಡಿಯೋನ ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ನೋಡಿಕೊಂಡು ಇದೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ ಹಾಕ್ಬಿಟ್ಟು ಬನ್ನಿ. ಎಲಿಮಿನೇಷನ್ ಮೆಥಡ್ನ ಯೂಸ್ ಮಾಡಿ ಆಮೇಲೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಬನ್ನಿ. 5 ಮಾರ್ಕ್ಸ್ ಅಂತೂ ಪಕ್ಕ ಬಂದೇ ಬರುತ್ತೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಇದನ್ನು ಬಿಟ್ಟರೆ ಬೇರೆ ಏನು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದನ್ನು ಇಲ್ಲೇ ಇನ್ಕ್ಲೂಡ್ ಮಾಡಿಕೊಟ್ಟಿದ್ದೀನಿ. ಇದ್ರ ಜೊತೆಗೆ ನಿಮಗೆ ಇದು ಯಾವುದ್ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. MCQs ಟೈಪ್ಸ್ ಕ್ವಶನ್ಸ್ಗೆ, ಆಮೇಲೆ ನಿಮ್ಮ 1 ಮಾರ್ಕ್ ಕ್ವಶನ್ಸ್ಗಳಿಗೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ವೆರಿ ವೆರಿ ಇಂಪಾರ್ಟೆಂಟ್